ವಾಟ್ ಈಸ್ ನೆಟ್ವರ್ಕ್ ಮಾರ್ಕೆಟಿಂಗ್? ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ನಡೆಯುತ್ತೆ? ಇದರಲ್ಲಿ ನೀವು ಹೇಗೆ ದುಡ್ಡು ದುಡಿಬಹುದು? ಪ್ರಾಡಕ್ಟಿನ ರೇಟನ್ನು ನೋಡಿ ನೀವು ಈ ಇಂಡಸ್ಟ್ರಿ ಒಳಗಡೆ ಬರಕ್ಕೆ ಹೋಗಬೇಡಿ. ನೀವು 10 ಮೀಟಿಂಗ್ ಕೂಡಂದ್ರು ಕೊಡೋದಕ್ಕೆ ರೆಡಿ ಇದ್ದೀನಿ, 50 ಮೀಟಿಂಗ್ ಕೂಡಂದ್ರು ಕೊಡೋದಕ್ಕೆ ರೆಡಿ ಇದ್ದೀನಿ, ನನಗೆ ಕೋಟ್ಯಾಧಿಪತಿ ಮಾಡ್ಬೇಕಪ್ಪ. ಅದ್ ಹೆಂಗೆ ಪ್ರಾಡಕ್ಟ್ ತಗೊಳಂಗಿಲ್ಲ, ಬರೀ ನಾವು ಪ್ರಮೋಷನ್ ಮಾಡಿ ಅವ್ರನ್ನ ಸೇರ್ಸಿದಾಕ್ಷಣಕ್ಕೆ ನಮ್ಗೆ ಅದ್ ಹೆಂಗ್ ಅರ್ನಿಂಗ್ ಅದ್ ಹೆಂಗ್ ಸಾಧ್ಯ ಅಂತ ಹೇಳಿ ನನಗ್ ಡೌಟ್ ಇದೆ. ನೋಡಿ ಗಾಯ್ಸ್, ಸರ್ ಬಗ್ಗೆ ಹೇಳಬೇಕು ಅಂದ್ರೆ ಸ್ಪೆಷಲಿ ತುಂಬಾ ಖುಷಿ ಆಗತ್ತೆ. ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿನೇ 20 ಇಯರ್ಸ್ ಎಕ್ಸ್ಪೀರಿಯನ್ಸ್ ಹೊಂದಿರೋ ಒಬ್ಬ ವ್ಯಕ್ತಿ ಅಂದ್ರೆ ಡಾಕ್ಟರ್ ಶರತ್ ಕುಮಾರ್ ಸರ್ ಅಂತ ಹೇಳ್ಬೋದು. ಓಕೆನಾ? ಅಂಡ್ ಪಿ ಜಿ ಕೂಡ ಮುಗಿಸ್ಕೊಂಡಿದ್ದಾರೆ ಅಂಡ್ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿನೇ MBA ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಓಕೆನಾ? ಏಷ್ಯಾದಲ್ಲಿನೇ ಫಸ್ಟ್ ಸರ್ಟಿಫೈಡ್ ಟ್ರೈನರ್. ಇವತ್ತು ಇವ್ರ ಕಡೆಯಿಂದ ನಾವು ನಾಲೆಜ್ನ ತಗೊಳ್ಬೇಕು ಅಂದ್ರೆ ತುಂಬಾ ರೇರ್ ಆಗಿರುತ್ತೆ. ಎಷ್ಟೋ ಜನಕ್ಕೆ ನಾಲೆಜ್ನು ಸಿಕ್ಕಿರಲ್ಲ, ಬಟ್ ಸ್ಪೆಷಲಿ ನಮ್ಮ ಟೀಮಿಗೆ ಬಂದಿದ್ದಾರೆ. ಆಲ್ಮೋಸ್ಟ್ ಎಷ್ಟೋ ಜನಕ್ಕೂ ಕೂಡ ಗೈಡ್ ಮಾಡಿದ್ದಾರೆ. ಇವತ್ತು ನೀವೆಲ್ಲರೂ ಕೂಡ ಈ ಒಂದು ಕ್ಯಾಮ್ರಾನ ಆನ್ ಮಾಡ್ಕೊಂಡ್ಬಿಟ್ಟು ಕುತ್ಕೊಂಡು ಪ್ರಾಪರ್ ಆಗಿ ಕೇಳಿಸ್ಕೊಳ್ಳಿ. ಇವತ್ತಿಂದ ನಿಮ್ಗೊಂದು ಮೈಂಡ್ ಸೆಟ್ ಚೇಂಜ್ ಆಗುತ್ತೆ ಮೀಟಿಂಗ್ ನ ಅಟೆಂಡ್ ಮಾಡಿದ್ರಿಂದ. ಎಷ್ಟೋ ಜನಕ್ಕೆ ನಾಲೆಡ್ಜ್ ಸಿಗ್ತಾ ಇರಲ್ಲ, ಹೌದಾ? ಬೆಳಿಬೇಕಂದಾಗ ನಾಲೆಡ್ಜ್ ಸಿಗ್ತಾ ಇರಲ್ಲ, ಬಟ್ ನಿಮ್ಗೆ ಆಲ್ರೆಡಿ ನಾಲೆಡ್ಜ್ ಸಿಗ್ತಾ ಇದೆ. ಅದೇ ಸುಮ್ನೆ ಯಾವ್ದೋ ಕಾಮನ್ ಪರ್ಸನ್ ಹತ್ರ ಅಲ್ಲ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿನೇ 20 ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಒಬ್ಬ ವ್ಯಕ್ತಿಯಿಂದ ನಾಲೆಡ್ಜ್ ಸಿಗ್ತಾ ಇದೆ. ಸೊ ಹಾಯ್ ಗೈಸ್, ಹೇಗಿದ್ದೀರಾ ಎಲ್ಲರಿಗೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಿ ಅಂತ ಅನ್ಕೊಂತೀನಿ. ಸೊ ಬಹಳಷ್ಟು ಜನ ಬಂದಿದ್ದೀರಾ. ನಾನು ರೂಮ್ ಲಾಕ್ ಮಾಡ್ತೀನಿ, ನನ್ನ ಹೆಸರು ಕೆಟ್ಟೋಗ್ಬಿಡುತ್ತೆ. ಸರ್ ಸರಿಯಾಗಿ ಮಾತಾಡಿಲ್ಲ ಅಂತ ಅಂತಾರೆ ಲಾಸ್ಟಿಗೆ ಬಂದು. ಅದಕ್ಕೋಸ್ಕರ ನಾನು ಎಲ್ರಿಗೂ ನಿಮ್ಗೆ ನೋಡ್ತಾ ಇದ್ದೀನಿ. ಸೊ ದಯವಿಟ್ಟು ಎಲ್ಲ ಒಂದ್ ಕಡೆ ನೆಮ್ಮದಿಯಾಗಿ ಕುತ್ಕೊಳ್ಳಿ ಅಂಡ್ ವಿಲ್ ಸ್ಟಾರ್ಟ್ ದ ಸೆಷನ್. ಓಕೆ, ತುಂಬಾ ಇಂಟ್ರೆಸ್ಟಿಂಗ್ ಕ್ಲಾಸ್ ಇವತ್ತು ಆಗೋದಿದೆ. ಆಮೇಲೆ ತುಂಬಷ್ಟು ವಿಷಯದ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ನನ್ನ ಜೊತೆಗೆ ನೀವ್ ಯಾರಾದ್ರೂ ಮಾತಾಡ್ಬೋದು. ಏನಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ. ಗುಡ್ ಈವ್ನಿಂಗ್, ಹೇಳಿ, ಮಾತನಾಡಿ. ಗುಡ್ ಆಫ್ಟರ್ನೂನ್ ಸರ್. ಸರ್ ಏನಿಲ್ಲ, ಇಲ್ಲಿ ಪ್ರಾಡಕ್ಟ್ ಪರ್ಚೇಸಿಂಗ್ ನಮ್ಗೆ ಪ್ರಾಡಕ್ಟ್ ಬಂದಿದೆ. ಆಕ್ಚುಲಿ ನನ್ಗೇನಿದೆ ಕ್ವಶನ್ ಅಂದ್ರೆ, ಈಗ ನಮ್ಗೆ ಪ್ರಾಡಕ್ಟ್ ಬಂದಿರೋದು ನಾವು 2cc ಕಂಪ್ಲೀಟ್ ಮಾಡಿರೋದಕ್ಕೆ ನಮಗೆ ಪ್ರಾಡಕ್ಟ್ ರೀಚ್ ಆಗಿದೆ ಸರ್. ಓಕೆ, ಈಗ ನಮ್ಗೆ ಏನ್ ಕೆಲ್ಸ ಅಂತ ಹೇಳಿರೋದು ಅಂದ್ರೆ, ನಾವು ಏನು ಪ್ರಮೋಷನ್ ಮಾಡ್ಬೇಕು ಅಂತ ಹೇಳಿರೋದು ಸರ್. ಈಗ ನಾವು ಬರೀ ಪ್ರಮೋಷನ್ ಮಾಡೋದ್ರಿಂದ ನಮ್ಗೆ ಈ ತರ ಅರ್ನಿಂಗ್ ಆಗುತ್ತೆ ಅಂದ್ರೆ, ಈಗ ಪ್ರಾಡಕ್ಟ್ ಈಗ ಬೇರೆ ಕಡೆ ಎಲ್ಲ ಬೇರೆ ಮಾರ್ಕೆಟಿಂಗ್ ಎಲ್ಲ ಏನಿರುತ್ತೆ, ಈಗ ಒಂದು ಪ್ರಾಡಕ್ಟ್ ನ ಪ್ರಮೋಷನ್ ಮಾಡಕ್ಕಿರುತ್ತೆ. ಓಕೆ, ಇಲ್ಲಿ ಏನಾಗಿದೆ ಅಂದ್ರೆ ಪ್ರಾಡಕ್ಟ್ ನಮಗ್ ಬಂದಿದೆ, ಬಟ್ ನೆಕ್ಸ್ಟ್ ನಾವ್ ಯೂಸ್ ಮಾಡಿ ನಮಗ್ ಬೇಕಿಂದ್ರೆ ನೆಕ್ಸ್ಟ್ ತಗೊಳಕಿದೆಯಂತೆ ನನ್ಗೆ, ಅದನ್ನ ಮೇಡಮ್ ಹೇಳಿತ್ತು. ಬಟ್ ಇಲ್ಲಿ ನನಗೆ ಏನ್ ಡೌಟ್ ಅಂದ್ರೆ, ನಮ್ಗೆ ಹೆಂಗ್ ಅರ್ನಿಂಗ್ ಇದು ಹೆಂಗ್ ಸಾಧ್ಯ? ಬರೀ ನಾವ್ ಜಸ್ಟ್ ಫೋನ್ ಕಾಲ್ ಮಾಡಿ ನಾವು ಅವ್ರನ್ನ ಇನ್ನೊಬ್ರನ್ನ ನಾವ್ ಇಲ್ಲಿ ಜಾಯಿನ್ ಮಾಡಿದಾಗ ಅದ್ ಯಾವ ತರ ನಮ್ಗೆ ಪ್ರಮೋಷನ್ ಆ ತರ ಅನ್ಸುತ್ತೆ ಅನ್ನೋದೇ ನನ್ಗೆ ಡೌಟ್ ಸರ್. ಅಷ್ಟು ಬಿಟ್ರೆ ನಾವು ಪ್ರಾಡಕ್ಟ್ ನ ಬೇರೆಯವ್ರಿಗೆ ತಗೊಳ್ಳಿ ಅಂತ ಏನ್ ನಾವು ಇದು ಪ್ರಮೋಷನ್ ಮಾಡ್ತಾ ಇಲ್ಲ ನಾವು. ಜಸ್ಟ್ ನಮ್ಗೆ ಪಾರ್ಟ್ ಟೈಮ್ ಜಾಬ್ ಇದೆ, ಈ ತರ ಇದೆ, ನೆಟ್ವರ್ಕಿಂಗ್ ಮಾರ್ಕೆಟ್ ಇದೆ, ಈ ತರ ಹೇಳಕ್ ಅಷ್ಟೇ ನಮ್ಗಿರೋದಲ್ವಾ. ಹಂಗಾಗಿ ನನ್ಗೆ ಅದ್ ಹೆಂಗೆ ಪ್ರಾಡಕ್ಟ್ ತಗೊಳಂಗಿಲ್ಲ, ಬರೀ ನಾವು ಪ್ರಮೋಷನ್ ಮಾಡಿ ಅವ್ರನ್ನ ಸೇರ್ಸಿದಾಕ್ಷಣಕ್ಕೆ ನಮ್ಗೆ ಅದ್ ಹೆಂಗ್ ಅರ್ನಿಂಗ್ ಅದ್ ಹೆಂಗ್ ಸಾಧ್ಯ ಅಂತ ಹೇಳಿ ನನಗ್ ಡೌಟ್ ಇದೆ. ವಾಟ್ ಈಸ್ ನೆಟ್ವರ್ಕ್ ಮಾರ್ಕೆಟಿಂಗ್? ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ನಡೆಯುತ್ತೆ? ಇದರಲ್ಲಿ ನೀವು ಹೇಗೆ ದುಡ್ಡು ದುಡಿಬಹುದು? ಓಕೆ, ಅದನ್ನ ನಾನು ಹೇಳ್ಕೊಡ್ತೀನಿ. ನನ್ನ ಬಗ್ಗೆ ಸುದೀಪ್ ಸರ್ ನಿಮಗೆ ಸರಿಯಾಗಿ ಪರಿಚಯ ಮಾಡಿಸಿ ಕೊಟ್ಟಿಲ್ಲ, ಯಾಕಂದ್ರೆ ಪಾಪ ಅವರಿಗೂ ಅರ್ಧಂಬರ್ಧ ಗೊತ್ತಿದೆ ನನ್ನ ಬಗ್ಗೆ. ನಾನು ಸದ್ಯಕ್ಕೀಗ ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಓದಿರೋನು. ಓಕೆ, ಸ್ನಾತಕೋತ್ತರ ಡಿಪ್ಲೊಮಾ ಮತ್ತೆ MBA ಮಾಡಿದ್ದೀನಿ. ಮತ್ತೆ 3-4 ಪುಸ್ತಕಗಳು ಕನ್ನಡದಲ್ಲಿ ಬರೆದಿದ್ದೀನಿ. ಸೊ ಬೆಂಗಳೂರಿನಲ್ಲಿ ನಾನು ಇರ್ತೇನೆ, ಬೆಂಗಳೂರಿನಲ್ಲಿ ನನ್ನ ಆಫೀಸ್ ಇದೆ. ಈಗ ಸದ್ಯಕ್ಕೆ ನಾನು ಕರ್ನಾಟಕ ನೇರ ಮಾರುಕಟ್ಟೆ ಒಕ್ಕೂಟ ಅಂದ್ರೆ ಅಸೋಸಿಯೇಷನ್ ಇದೆ ಅಲ್ಲ, ಕರ್ನಾಟಕ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್, ಅದರ ಪ್ರೆಸಿಡೆಂಟ್ ನಾನೀಗ. ಸೊ ನಂದು ಯಾವುದು ಕಂಪನಿ ಇಲ್ಲ, ನಾನು ಯಾವುದೇ ಕಂಪನಿಯಲ್ಲಿ ಕೆಲಸ ಮಾಡಲ್ಲ. ಓಕೆ, ನನ್ನ ಹೋರಾಟಗಳು ಇದಾವೆ. ಡೈರೆಕ್ಟ್ ಸೆಲ್ಲಿಂಗ್ ಅನ್ನ ಪಾಠ್ಯ ಪುಸ್ತಕದಲ್ಲಿ ತರಬೇಕು, ಡೈರೆಕ್ಟ್ ಸೆಲ್ಲಿಂಗ್ ಅನ್ನ ಸರ್ಕಾರ ಇನ್ನು ಹೆಚ್ಚು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಿಟ್ಟು ಇದರಲ್ಲಿ ಕೆಲಸ ಮಾಡೋರಿಗೆ ಫೆಸಿಲಿಟಿ ಮಾಡಿಕೊಡ್ಬೇಕು ಅಂತ ನಾನು ಇಂಡಸ್ಟ್ರಿ ಪರವಾಗಿ ನಿಂತಿದ್ದೀನಿ. ಸೊ ಇಲ್ಲಿ ಒಂದು ಕನ್ಫ್ಯೂಷನ್ ನಿಮಗೆ ಕ್ಲಿಯರ್ ಮಾಡ್ತೀನಿ. ನೀವು ಈಗ ಇರೋದು ಒಂದು ಕಂಪನಿಯಲ್ಲಿ, ಓಕೆ, ಒಂದು XYZ ಕಂಪನಿಯಲ್ಲಿ ನೀವು ಇದ್ದೀರಾ.
ಸೊ ಈ ಕಂಪನಿಯಲ್ಲಿ ಪ್ರಾಡಕ್ಟ್ ಇರುತ್ತೆ, ಈ ಕಂಪನಿಯಲ್ಲಿ ಬಿಸ್ನೆಸ್ ಪ್ಲಾನ್ ಇರುತ್ತೆ, ಈ ಕಂಪನಿಗೆ ಒಬ್ಬ ಹೆಡ್ ಓನರ್ ಅಂತ ಇರ್ತಾರೆ, MD ಅಂತ. ಈ ಕಂಪನಿಗೆ ಒಬ್ಬ ಅಪ್ಲೈನು ಲೀಡರ್ಸು ಅಂತ ಇರ್ತಾರೆ, ಅವ್ರ ಮೇಲೆ ಅವ್ರದ್ದು ಹೈರಾರ್ಕಿಯಲ್ಲಿ ಒಬ್ಬ ಲೀಡರ್ ಇರ್ತಾರೆ. ಸೊ ಇದಕ್ಕೆ ಕಂಪನಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಅಂತಾರೆ. ಇದು ಅಮ್ಮ ಇದು ನಿಮ್ಮ ತಾಯಿ ಇದ್ದ ಹಾಗೆ. ಇದೇನು ಅಂತಂದು ಹೇಳಿದ್ರೆ KFDS, ಕರ್ನಾಟಕ ನೇರ ಮಾರುಕಟ್ಟೆ ಒಕ್ಕೂಟ, ಅಥವಾ IDSA, ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್, ಅಥವಾ FIDSI, ಓಕೆ, ಫೆಡರೇಷನ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರೀಸ್, ಅಥವಾ ವರ್ಲ್ಡ್ ಫೆಡರೇಷನ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್, WHO, ಇದು ಹೆಂಗಿರುತ್ತೋ ಹಾಗೆ WFDA ಅಂತಂದೇಳಿ ಇರುತ್ತೆ ನಮ್ದ್ರಲ್ಲಿ, ವರ್ಲ್ಡ್ ಫೆಡರೇಷನ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ಅಂತ. ಸೊ ಇದು ಎಲ್ಲವೂ ಬಂದು ಸಂಘಟನೆಗಳು, ಮತ್ತೆ ಇವೆಲ್ಲವೂ ಡೈರೆಕ್ಟ್ ಸೆಲ್ಲಿಂಗ್ಗೋಸ್ಕರನೇ ದುಡಿತಾ ಇರುವಂತ ಒಂದು ಅಸೋಸಿಯೇಷನ್. ಕರ್ನಾಟಕದಲ್ಲಿ ಯಾವುದೂ ಇಲ್ಲ, ಕರ್ನಾಟಕದಲ್ಲಿ ನಾನಿದ್ದೀನಿ, ನಾನು ಅದನ್ನು ನಡೆಸ್ತಾ ಇದ್ದೀನಿ. ಸೊ ಈಗ ನಿಮಗೆ ನಾನು ಕ್ಲಾಸ್ ಕೊಡ್ತಾ ಇರೋದು ಏನು ಅಂತಂದು ಹೇಳಿದ್ರೆ ಇದ್ರ ಬಗ್ಗೆ ಅಲ್ಲ, ಕಂಪನಿ ಬಗ್ಗೆ ಅಲ್ಲ. ಕಂಪನಿ ಬಗ್ಗೆ ನಿಮಗೆ ನಿಮ್ಮ ಲೀಡರ್ಸು, ನಿಮ್ಮ ಅವರೆಲ್ಲ ಹೇಳ್ಕೊಡ್ತಾರೆ. ಬಟ್ ಮೇಡಮ್ ಕೇಳಿರೋ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಓಕೆ, ನಾನು ಬರೀ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ ಈಗ. ಸೊ ನಾನಿವತ್ತು ನಿಮಗೆ ಇಂಡಸ್ಟ್ರಿ ಅಂದ್ರೆ ಏನು, ಇಂಡಸ್ಟ್ರಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನು, ನೀವು ಯಾಕೆ ಸೋಲ್ತಾ ಇದ್ದೀರಾ, ನಿಮ್ಮ ಮನಸ್ಸಿನಲ್ಲಿ ಏನು ಪ್ರಶ್ನೆಗಳು ಹುಟ್ಟುತ್ತೆ, ಯಾಕೆ ಇದರಲ್ಲಿ ದುಡ್ಡು ಮಾಡಕ್ ಆಗ್ತಾ ಇಲ್ಲ, ಈ ರೀತಿ ಕೆಲವೊಂದು ಗೊಂದಲಗಳನ್ನ ನಾನಿವತ್ತು ಕ್ಲಿಯರ್ ಮಾಡ್ತೀನಿ. ಇಷ್ಟು ನಾನು ನಿಮಗೆ ಹೇಳಬೇಕಾಗಿತ್ತು. ವಿಷಯಕ್ಕೆ ಬರ್ತೀನಿ. ಸೊ ಮೇಡಮ್ ಹೇಳಿದ್ರು, ಸರ್ ನಾವು ಪ್ರಾಡಕ್ಟ್ ಅನ್ನ ಕೊಡೋದ್ರಿಂದ ನಮಗೆ ಹೆಂಗೆ ಸರ್ ದುಡ್ಡು ಬರುತ್ತೆ, ನಾವೇನ್ ಕರೋಡ್ಪತಿ ಆಗ್ತೀವಿ ಅಂತ. ನೋಡಿ, ಯಾವುದೇ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಅಥವಾ ಯಾವುದೇ ಒಂದು ಟ್ರೆಡಿಷನಲ್ ಕಂಪನಿ ಮಾರ್ಕೆಟ್ ಅಲ್ಲಿ ಪ್ರಾಡಕ್ಟ್ಸ್ ತಗೊಂಡ್ಬರ್ಬೇಕು ಅಂತಂದು ಹೇಳಿದ್ರೆ ಅದಕ್ಕೊಂದು ಮಾರ್ಜಿನ್ ಅನ್ನ ಫಿಕ್ಸ್ ಮಾಡಿರ್ತಾರೆ. ಈಗ ಅನ್ಕೊಳ್ಳಿ, ಇದು ಮೊಬೈಲ್ ಇದೆ. ಸೊ ಈ ಮೊಬೈಲು ನಮಗೆ 10,000 ರೂಪಾಯಿಗೆ ಕೈಗೆ ಮುಟ್ಟುತ್ತೆ ಅಂದ್ರೆ ಇದು 10,000 ರೂಪಾಯಿಗೆ ತಯಾರಾಗಲ್ಲ. ಇದು 1,000, 2,000, 3,000 ತಯಾರಾಗಿರುತ್ತೆ. ಇದಕ್ಕೆ GST ಕಟ್ಟಿ, ಇದಕ್ಕೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಎಲ್ಲ ಸೇರಿಸ್ಕೊಂಡು ಅಥವಾ ಟ್ರಾನ್ಸ್ಪೋರ್ಟ್ ಸೇರಿಸ್ಕೊಂಡು ಇದು ನಮ್ಮ ಕೈಗೆ ಬಂದು ಮುಟ್ಟೋದ್ರಲ್ಲಿ 10,000 ರೂಪಾಯಿ ಆಗುತ್ತೆ. ಸೊ ಎಲ್ಲರೂ ಈ ರೀತಿ ಸೇಲ್ ಮಾಡ್ತಾರೆ. ಕೆಲವೊಬ್ರು ಅಂಗಡಿಯಲ್ಲಿ ಇಟ್ಟು ಸೇಲ್ ಮಾಡ್ತಾರೆ, ಕೆಲವೊಬ್ರು ಫ್ಲಿಪ್ಕಾರ್ಟ್, ಅಮೆಝಾನ್ ಅಲ್ಲಿ ಸೇಲ್ ಮಾಡ್ತಾರೆ. ನಾವು ಇರೋದು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ, ಅಂದ್ರೆ MLM, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಇಂಡಸ್ಟ್ರಿ, ಅಥವಾ ಡೈರೆಕ್ಟ್ ಸೆಲ್ಲಿಂಗ್, ನೇರ ಮಾರುಕಟ್ಟೆ. ಇದರಲ್ಲಿ ನಾವಿದೀವಿ. ಇದು 3 ಪದಗಳು ಸೇಮ್. ಸೊ ಇದರಲ್ಲಿ ಈಗ ಈ ಮೊಬೈಲ್ ಬಂದಿದೆ ಅಂತಂದ್ರೆ ಇದೊಂದು 3,000, 2,000ಕ್ಕೆ ರೆಡಿ ಆಗಿದೆ ಅಂತಂದ್ರೆ ಇದು 10,000 ರೂಪಾಯಿಗೆ ಕಸ್ಟಮರಿಗೆ ಸಿಗುತ್ತೆ ಅಂತ ಹೇಳಿದ್ರೆ, ಸೊ ಅಲ್ಲಿ ಬಾಕಿ ಉಳಿತಲ್ಲ ಮಾರ್ಜಿನ್, 60%, 50% ಎಕ್ಸ್ಟ್ರಾ ಮಾರ್ಜಿನ್ ಉಳಿತಲ್ಲ. ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಟ್ರೆಡಿಷನಲ್ ಮಾರ್ಕೆಟ್ ಅಲ್ಲಿ ಅಂಗಡಿ ಅವನಿಗೆ ಅಥವಾ ಫಿಲಿಂ ಆಕ್ಟರ್ಸ್ಗೆ ಅಥವಾ ಮಾರ್ಕೆಟಿಂಗ್ ಮಾಡೋರಿಗೆ ಕೊಟ್ಬಿಡ್ತಾರೆ. ಓನರ್ ಒಂದ್ ಸ್ವಲ್ಪ ದುಡ್ಡು ತಕ್ಕೊಂತಾನೆ. ಇಲ್ಲಿ ನಿಮ್ ಕಂಪನಿ, ಆ ಕಂಪನಿ, ಈ ಕಂಪನಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಅಂತ ಯೋಚನೆ ಇದೆಯಲ್ಲ, ಇವರೆಲ್ಲ ಹೇಗ್ ಮಾಡ್ತಾರೆ ಅಂತ ಹೇಳಿದ್ರೆ ಇದೇ 50-60% ಮಾರ್ಜಿನ್ ಅನ್ನ ಬಿಸ್ನೆಸ್ ವಾಲ್ಯೂಮ್ ಅಥವಾ ಪಾಯಿಂಟ್ ವಾಲ್ಯೂಮ್ ಅಥವಾ CC ಈ ರೀತಿ ಕೊಟ್ಬಿಟ್ಟು ಇದನ್ನ ನಿಮ್ಮ ಟೀಮಿಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ, ನೀವು ಈ ಪ್ರಾಡಕ್ಟ್ಸ್ ಅನ್ನ ಬೇರೆಯವರು, ನಿಮ್ಮ ಅಕ್ಕಪಕ್ಕದವರಿಗೆ ಕೊಡೋದ್ರಿಂದ ನೀವೊಂದು ಸ್ವಂತ ಬಿಸ್ನೆಸ್ ಶುರು ಮಾಡ್ದಂಗೆ ಆಗತ್ತೆ. ಸೊ ಈ ಮಾರ್ಜಿನ್ ಏನು ಉಳಿದಿರುತ್ತೆ, ಈ ಮಾರ್ಜಿನ್ ಅನ್ನೇ ನಿಮಗೆ ಕೊಡೋದು. ಅವ್ರು ಯಾವುದು ಕೈಲಿಂದ ಕೊಡೋದಿಲ್ಲ ಪ್ರಾಡಕ್ಟ್ ದುಡ್ಡು. ಇಲ್ಲಿ ಉಳಿದಿರುವಂತಹ 30, 40, 50% ಮಾರ್ಜಿನ್ ಅನ್ನ ಎಲ್ಲರಿಗೂ ಪ್ಲಾನ್ ಪ್ರಕಾರ ಹಂಚುತ್ತಾರೆ. ಸೊ ಯಾರ್ಯಾರು ಯಾವ್ಯಾವ ರ್ಯಾಂಕ್ ಅಲ್ಲಿ ಇದ್ದಾರೆ, ಯಾರ್ಯಾರು ಯಾವ್ಯಾವ ಡೆಸಿಗ್ನೇಷನ್ ಅನ್ನ ರೀಚ್ ಮಾಡಿದ್ದಾರೆ, ಆ ಡೆಸಿಗ್ನೇಷನ್ ಪ್ರಕಾರ ಪರ್ಸೆಂಟೇಜ್ ಅನ್ನ ಕಂಪನಿ ಫಿಕ್ಸ್ ಮಾಡಿರುತ್ತೆ ಬಿಸ್ನೆಸ್ ಪ್ಲಾನ್ ಅಲ್ಲಿ. ಆ ಬಿಸ್ನೆಸ್ ಪ್ಲಾನ್ ಅನ್ನ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವೊಂದು ಪ್ರಾಡಕ್ಟ್ಸ್ ಅನ್ನ ತಗೊಂಡು ಇಲ್ಲಿ ಕಂಪನಿಯಲ್ಲಿ ಸ್ಟಾರ್ಟ್ ಮಾಡೋದ್ರಿಂದ ನೀವೊಬ್ಬ ಆಂಟ್ರಪ್ರನರ್, ಸ್ವಉದ್ಯಮಿಯಾಗಿ ನಿಲ್ಬಹುದು. ಇದು ನನ್ನ ಉತ್ತರ. ಮೇಡಮ್ ನೀವೇನ್ ಹೇಳ್ತೀರಾ ಇದಕ್ಕೆ? ನೀವು ಕೇಳಿರೋ ಪ್ರಶ್ನೆಗೆ ನಾನು ಕೊಟ್ಟಿರೋ ಉತ್ತರ ಏನಾದರೂ ಮಿಸ್ಟೇಕ್ ಇದೆನಾ ಅಥವಾ ಕರೆಕ್ಟ್ ಆಗಿದೆನಾ ಅಥವಾ ಏನಾದರೂ ಕ್ಲಾರಿಟಿ ಬೇಕಾ ಹೇಳಿ. ಅಲ್ಲ ಸರ್, ಕ್ಲಾರಿಟಿ ಇದೆ. ಅವತ್ತೆಲ್ಲ ಕೇಳಿದ್ದು, ಬಟ್ ನನ್ಗೆ ಅಷ್ಟೊಂದು ಕ್ಲಾರಿಟಿ ಇರ್ಲಿಲ್ಲ, ಹಂಗಾಗಿ ಕೇಳಿ ಸರ್ ಅಷ್ಟೇ. ಅಲ್ಲಲ್ಲ, Okay. ನಾನ್ ಹೇಳಿರೋದು ನೀವ್ ಕೇಳಿದ ತಪ್ಪು ಅಂತ ಹೇಳಿಲ್ಲ. ಅಲ್ಲ ಎಕ್ಸಾಂಪಲ್ ಓಕೆ ಆಯ್ತು ಸರ್ ನನ್ಗೆ. ನಿಮ್ ಡೌಟ್ ಕ್ಲಿಯರ್ ಆಯ್ತಾ ಅಂತ? ಹಾ ಸರ್ ಆಯ್ತು. ನೋಡಿ ಮೇಡಮ್, ಇಲ್ಲಿ ನಾನ್ ಗ್ರೇಟು, ನೀವು ಗ್ರೇಟು, ಅವನ್ ಗ್ರೇಟು, ಇವನ್ ಗ್ರೇಟು ಅನ್ನೋದು ಏನಿಲ್ಲ. ಎಲ್ರು ಮೈಂಡ್ಲಿಂದ ತೆಗೆದ್ಬಿಡಿ. ಹೌದೌದು. ಎಲ್ರು ನಾವು ಕಲಿಯೋದಕ್ ಬಂದಿದೀವಿ. ನಾವೆಲ್ರು ಒಬ್ರೆ. ಓಕೆ, ನಾವೆಲ್ರು ಒಂದು. ಓಕೆ, ಇಲ್ಲಿ ಯಾವುದೇ ಈಗೋ, ಸೊಕ್ಕು, ದಿಮಾಕು ಇಲ್ಲ ಅಂದ್ರೆ ನಾವೆಲ್ಲರೂ ಬೆಳಿತೀವಿ. ನಾನು ಬೆಳಿತೀನಿ, ನೀವು, ನಿಮ್ ಲೀಡರ್ಸ್ ಎಲ್ಲರೂ ಬೆಳಿತೀವಿ.
ಸೊ ಹಾಗಾಗಿ ನೀವು ಇಲ್ಲಿ ಭಯ ಪಡುವಂಥದ್ದು ಏನಿಲ್ಲ, ಇಲ್ಲಿ ಯಾರು ತಪ್ಪು ಅನ್ನೋದು ಏನೂ ಇಲ್ಲ. ಸೊ ನಿಮ್ಮ ಮನಸ್ಸು ಸ್ವಚ್ಛ ಆಗಬೇಕು. ಈಗ ನೋಡಿ ವಿಷ ಕುಡ್ದಿರ್ತಾರೆ. ಸೊ ಈಗ ವಿಷ ಕುಡ್ದವ್ರಿಗೆ ಏನು ಮಾಡ್ತಾರೆ ಅಂತಂದ್ರೆ ಈ ಫೈನೈಲು ವಿಷ ಕುಡಿತಾರಲ್ಲ, ಮನೇಲಿ ಪಾಯ್ಸನ್ ಕುಡಿತಾರಲ್ಲ, ಅವ್ರಿಗೆ ಆಸ್ಪತ್ರೆಗೆ ಕರ್ಕೊಂಡೋದ್ರೆ ಏನು ಮಾಡ್ತಾರೆ ಅಂದರೆ ಮೊದಲು ವಾಂತಿ ಮಾಡಿಸ್ತಾರೆ, ಆ ವಿಷಾನ ಹೊರಗಡೆ ತೆಗಿತಾರೆ, ಆಮೇಲೆ ಅವರಿಗೆ ಡ್ರಿಪ್ ಸೇರಿಸಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಡೈರೆಕ್ಟಾಗಿ ಡ್ರಿಪ್ ಸೇರಿಸಲ್ಲ ಅಂದರೆ ವಿಷ ಹೊಟ್ಟೆಯಲ್ಲಿ ಇರೋವಷ್ಟು ಬ್ಲಡ್ನಲ್ಲಿ ಮಿಕ್ಸ್ ಆಗ್ತಾ ಇರುತ್ತೆ. ಸೊ ಬ್ಲಡ್ಡಲ್ಲಿ ಮಿಕ್ಸ್ ಆಗ್ತಾ ಇರುತ್ತೆ, ಬ್ಲಡ್ ತಿಳಿ ಮಾಡುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಸ್ಟಾಪ್ ಆಗಿ ಹಾರ್ಟು ವೀಕ್ ಆಗಿ ಸತ್ತೋಗ್ಬಿಡ್ತಾನೆ ಮನುಷ್ಯ. ಹಾಗಾಗಿ ಆಸ್ಪತ್ರೆಯಲ್ಲಿ ಏನು ಮಾಡ್ತಾರೆ, ಮೊದಲು ಆ ವಿಷಾನ ತೆಗಿಸ್ತಾರೆ ಹೊರಗಡೆ. ಅದೇ ರೀತಿಯಾಗಿ ಈಗ ನೀವೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ, ನೀವೊಂದು ಆಂಟ್ರಪ್ರನರ್ ಆಗಬೇಕು, ನೀವೊಬ್ಬ ಬಿಸ್ನೆಸ್ ವೈದ್ಯಮೆ ಆಗಬೇಕು ಅಂತ ಬಂದಿದ್ದೀರಾ. ಸೊ ನಿಮ್ಮ ತಲೆಯಲ್ಲಿ 1000 ಪ್ರಶ್ನೆಗಳು ಇರ್ತವೆ. ಈ 1000 ಪ್ರಶ್ನೆಗಳು ಏನು ಅಂದ್ರೆ ವಿಷ ಅಂತ. ನಾನು ಅದಕ್ಕೆ ಹೆಸರಿಟ್ಟಿರೋದೇನು, ಪಾಯ್ಸನ್ ಅಂತ. ಸೊ ಈ ಪಾಯ್ಸನ್ ಅನ್ನ ನೀವು ಹಿಡ್ಕೊಂಡ್ಬಿಟ್ಟು ನೀವು ಬಿಸ್ನೆಸ್ ಮಾಡ್ತಾ ಇದ್ರೆ ಅದು ನಿಧಾನಕ್ಕೆ ನಿಮ್ಮ ಬಾಡಿಯಲ್ಲೆಲ್ಲ ಹೋಗ್ತಾ ಇರುತ್ತೆ, ಮೈಂಡಲ್ಲೆಲ್ಲ ಹೋಗ್ತಾ ಇರುತ್ತೆ. ಒಂದು ದಿನ ನೀವೇನಂತೀರಾ, ಈ ಬಿಸ್ನೆಸ್ ಬೇಡಪ್ಪ, ಇದು ಸರಿ ಇಲ್ಲ, ನಮ್ಮಂತವ್ರಿಗಲ್ಲ, ಇದು ಬಿಟ್ಬಿಡ್ತೀನಿ ಅಂತ ಕ್ವಿಟ್ ಮಾಡಿ ಹೋಗ್ಬಿಡ್ತೀರಾ. ಕಾರಣ ಏನು ಅಂದ್ರೆ ನೀವು ಈ ಪಾಯ್ಸನ್ ಅನ್ನ ತಕ್ಕೊಳ್ಳಿಲ್ಲ ನಿಮ್ಮ ಮೈಂಡಿಂದ. ಹಾಗಾಗಿ ನಾನು ನಿಮಗೆ ಟ್ರೈನಿಂಗ್ ಕೊಡೋದಕ್ಕೆ ಬೇಡ, ನೀವು ಆಲ್ರೆಡಿ ಯು ಆರ್ ಅ ವೆಲ್ ಟ್ರೈನ್ಡ್. ನಿಮಗೆ ಕೆಲವೊಂದು ಕ್ಲಾರಿಟಿ ಕೊಡಬೇಕು ಅನ್ನೋದು ನನ್ನ ಇವತ್ತಿನ ಉದ್ದೇಶ. ಓಕೆ, ಸೊ ಹಾಗಾಗಿ ನೀವು ಪ್ರಶ್ನೆ ಕೇಳಿ, ಯಾವುದು ಸಾಧ್ಯ ಇದೆ ಆನ್ಲೈನಲ್ಲಿ ಕೊಡೋದಕ್ಕೆ, ಯಾವುದು ಕಡಿಮೆ ಸಮಯದಲ್ಲಿ ಸಾಧ್ಯ ಇದೆ ಕೊಡ್ತೀನಿ. ಕೆಲವೊಂದು ದೊಡ್ಡ ದೊಡ್ಡ ಪ್ರಶ್ನೆಗಳು ಇದ್ರೆ ನಾನು ಹೇಳ್ತೀನಿ, ಇಲ್ಲ ಸರ್ ಇದು ಆಗಲ್ಲ, ಅದಕ್ಕೆ ನಾವು ನೇರವಾಗಿ ಭೇಟಿ ಆಗೋಣ ಅಂತ ಹೇಳ್ತೀನಿ. ನೋಡಿ ಮೇಡಮ್, ನೀವೊಬ್ರು ಪ್ರಶ್ನೆ ಕೇಳಿದ್ಕೆ ಇಲ್ಲಿ ಎಷ್ಟು ಜನಕ್ಕೆ ಉತ್ತರ ಸಿಕ್ತು. ಈಗ ಅವರಿಗೆ ಗೊತ್ತಾಯ್ತು ಈ ಕಂಪನಿ ಹೇಗೆ ನಡೆಯುತ್ತೆ, ಹೇಗೆ ಮಾರ್ಜಿನ್ ಹೇಗೆ ಉಳಿಯುತ್ತೆ. ಈಗ ಎಲ್ರು ಏನು ಅನ್ಕೊಂಡಿದ್ರು, ಎಲ್ರಿಗೂ ದುಡ್ಡು ಕೊಟ್ಬಿಟ್ರೆ ಕಂಪ್ನಿಗೆ ಲಾಸ್ ಆಗ್ಬಿಟ್ರೆ, ಇಲ್ಲಿ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಒಂದೊಂದು ರೂಪಾಯಿ ಕೊಡ್ತಾ ಹೋದ್ರೆ ಮೇಲ್ಗಡೆ 50 ಜನ ಇದ್ರೆ 100 ಜನ ಇದ್ರೆ ಅವ್ರಿಗೆಲ್ರಿಗೂ ದುಡ್ಡು ಹೋಗ್ಬಿಡುತ್ತೆ. ಅವ್ರಿಗೆಲ್ರಿಗೂ ದುಡ್ಡು ಹೋಗ್ಬಿಟ್ರೆ ಲಾಸ್ ಆಗ್ಬಿಡುತ್ತೆ ಕಂಪನಿ. ಈ ರೀತಿ ಯೋಚನೆಗಳು ಇರ್ತವೆ. ಇದೆಲ್ಲ ಹೋಗ್ಬೇಕು ಅಂದ್ರೆ ಈ ರೀತಿ ಚರ್ಚೆ ಮಾಡ್ಬೇಕು ನಾವು. ಈಗ ಕ್ಲಿಯರ್ ಆಯ್ತಾ ಮೇಡಮ್? ಸೊ ಕಂಪನಿ ಪ್ರಾಫಿಟ್ ಇದ್ದೇ ಇರುತ್ತೆ, ಅದು CC ಲೆಕ್ಕದಲ್ಲಿ ಅಥವಾ BVPV ಲೆಕ್ಕದಲ್ಲಿ ಮಾಡಿರ್ತಾರೆ. ಅದು ಅಷ್ಟು ನಿಮಗೆ ಸಾಫ್ಟ್ವೇರ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ನಿಮಗೆ ಇನ್ಕಮ್ ಜನರೇಟ್ ಮಾಡಿ ಕೊಡ್ತಾ ಇರುತ್ತೆ. ಓಕೆ ಸರ್, ಕ್ಲಾರಿಟಿ ಆಯ್ತು ಸರ್. ಸೂಪರ್. ನೋಡಿ ಜ್ಯೋತಿ ಮೇಡಮ್ಗೆ ಎಲ್ಲರೂ ಅಲ್ಲಿಂದನೇ ಒಂದು ಕ್ಲಬ್ಸ್. ಫಸ್ಟ್ ಪ್ರಶ್ನೆ ಕೇಳಿರೋದಕ್ಕೆ ಜೋರಾಗಿ ಇಲ್ಲಿ ಯಾರು ಹೊಡಿತಾನೆ ಇಲ್ಲ. ನಾನು ಜ್ಯೋತಿ ಮೇಡಮ್ ಇಬ್ಬರೇ ಕ್ಲಬ್ಸ್ ಹೊಡಿತಾ ಇದೀವಿ. ಓಕೆ, ರೆಡ್ಮಿ ಒಬ್ರು. ಸರ್ ಪ್ರಾಡಕ್ಟ್ ನಮ್ಮಲ್ಲೇ ಇದಾಗದ ಪ್ರಾಡಕ್ಟ್ ತಯಾರಾಗೋದು ನಮ್ಮಲ್ಲೇನಾ, ಇಂಡಿಯಾದಲ್ಲೇನಾ, ಅಥವಾ ಔಟ್ ಆಫ್ ಸ್ಟೇಟ್ ಕಂಟ್ರಿಯಿಂದ ಸರ್? ಇದು ಒಳ್ಳೆ ಪ್ರಶ್ನೆ ಮೇಡಮ್. ಇದು ಅಲ್ಲ ಸರ್, ಮೇಡ್ ಇನ್ ಇಂಡಿಯಾ ಅಂತಾನೆ ಇದೆ ಎಲ್ಲ ಪ್ರಾಡಕ್ಟ್ ನಮಗ್ ಬಂದಿರೋದೆಲ್ಲ. ಹಂಗಾಗಿ ಹನಿಯಿಂದ ಹಿಡಿದು ಎಲ್ಲ ಮುಂಬೈ ಆ ತರದ್ದೇ ಆಫೀಸಸ್ ನೇಮ್ಸ್ ಎಲ್ಲ ಇದೆಯಲ್ಲ. ಹಂಗಾಗಿ ನಮಗೆ ಫಸ್ಟ್ ಇವ್ರು ಮೇಡಮ್ ಎಲ್ಲ ಹೇಳಿದ್ದು, ಇದು ಪ್ರಾಡಕ್ಟೇ ಆಗೋದು ಅಮೆರಿಕಾದಲ್ಲಿ, ಔಟ್ ಆಫ್ ಕಂಟ್ರಿನಲ್ಲಿ ಅಂತ ಹೇಳಿದ್ರಲ್ಲ. ನನ್ಗೆ ಇಲ್ಲಿ ನಮ್ದು ಮೇಡ್ ಇನ್ ಇಂಡಿಯಾ, ಮೇಡ್ ಇನ್ ಚೀನಾ ಈ ತರ ಎಲ್ಲ ಬರುತ್ತಲ್ಲ, ಹಂಗೆ ನಮ್ಗೆಲ್ಲ ಆಲ್ಮೋಸ್ಟ್ ಪ್ರಾಡಕ್ಟ್ ಎಲ್ಲ ಮೇಡ್ ಇನ್ ಇಂಡಿಯಾನೇ ಇದೆಯಲ್ಲ. ಹಂಗಾಗಿ ಮತ್ತೆ ರೈಟುನು ಸ್ವಲ್ಪ ಜಾಸ್ತಿ ಇದೆಯಲ್ಲ. ಬಟ್ ಇಂಡಿಯಾದಲ್ಲಿ ಹೊರ್ಗಡೆ ಓಕೆ, ನಮ್ ಇಂಡಿಯಾದ ಜನದ ಮೆಂಟಾಲಿಟಿ ಹೇಗೆ ಅನ್ನೋದು ಗೊತ್ತು ಸರ್. ಸ್ವಲ್ಪ ಚೀಪ್ ಅಂಡ್ ಬೆಸ್ಟ್ ಅನ್ನೋದನ್ನೇ ಹುಡುಕ್ತಾರಲ್ಲ. ಹಂಗಾಗಿ ಇದಕ್ಕೆ ತುಂಬಾ ಒಳ್ಳೆ ಮಾರ್ಕೆಟಿಂಗ್ ಇದೆಯಾ ಅಥವಾ ಏನು ಅಂತ ಹೇಳಿ ಸರ್. ಸೊ ಒಂದೇದು ಹೇಳ್ತೀನಿ ಮೇಡಮ್. ಓಕೆ, ಪ್ರಾಡಕ್ಟ್ ಮೇಡ್ ಇನ್ ಇಂಡಿಯಾ ಅಂತ ಯಾಕೆ ಬರ್ತಿದೆ ಅಂತಂದ್ರೆ ಇದು ವರ್ಲ್ಡ್ ವೈಡ್ ಇದೆ. ಆಮೇಲೆ ಇದು ಯಾಕೆ ಮೇಡ್ ಇನ್ ಇಂಡಿಯಾ ಅಂತ ಬರ್ತಾ ಇದೆ ಅಂತ ಹೇಳಿದ್ರೆ, ಮೋದಿಜಿಯವರು ಒಂದು ರೂಲ್ಸ್ ಅನ್ನ ಬಿಡುಗಡೆ ಮಾಡಿದ್ರು. ಇಲ್ಲಿ ರೋಜ್ಗಾರ್ ಕ್ರಿಯೇಟ್ ಮಾಡಬೇಕು, ಬಹಳಷ್ಟು ಪ್ರಾಡಕ್ಟ್ಸ್ಗಳು ಹೊರಗಡೆಯಿಂದ ಬರೋ ಹಾಗಿಲ್ಲ ಅಂತಂದೇಳಿ ಈ ಚೈನಾ ಪ್ರಾಡಕ್ಟ್ಸು ಆ ಪ್ರಾಡಕ್ಟ್ಸ್ ಇನ್ನೆಲ್ಲ ಬ್ಯಾನ್ ಮಾಡಿಬಿಟ್ಟು ಅವ್ರೇನು ಮಾಡಿದ್ರು ಅಂದ್ರೆ ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ಬೇರೆ ಬೇರೆ ದೇಶದವರು ಕೂಡ ಇಂಡಿಯಾದಲ್ಲಿ ಬರಬೇಕು ಅಂತಂದು ಹೇಳಿದ್ರೆ ಇಂಡಿಯಾದಲ್ಲೇ ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ಇರಬೇಕು ಅನ್ನೋದು ರೂಲ್ಸ್ ಇದೆ. ಸೊ ಹಾಗಾಗಿ ದ ಲೋಕಲ್ ಮ್ಯಾನುಫ್ಯಾಕ್ಚರರ್ಸ್ಗೆ ಇದು ಕಾಂಟ್ರಾಕ್ಟ್ ಇರುತ್ತೆ ಅಂಡ್ ದೇ ವಿಲ್ ಮ್ಯಾನುಫ್ಯಾಕ್ಚರ್ ಇನ್ ಇಂಡಿಯಾ. ಸೊ ಇಟ್ಸ್ ಎ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ ಬರ್ತಾ ಇರುತ್ತೆ. ಇನ್ನು ಹೆಚ್ಚು ಡೀಟೇಲ್ಸ್ ಬೇಕು ಅಂದ್ರೆ ನಿಮಗೆ ಸುದೀಪ್ ಸರ್ ಕೊಡ್ತಾರೆ ಇದ್ರ ಬಗ್ಗೆ. ನನಗೆ ಎಷ್ಟು ರೂಲ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ವೈ ಮೋದಿಜಿ ಬಿಜೆಪಿ ಸರ್ಕಾರ ಈ ರೂಲ್ಸ್ ತಂದ್ರು, ಹೇಗ್ ಬಂತು ಅದನ್ನ ಹೇಳ್ತಾ ಇದ್ದೀನಿ ನಾನು. ಓಕೆ, ಆಮೇಲೆ ಇದು ಹೊರಗಡೆ ನಡೀತಾ ಇರೋದು. ಎರಡನೇ ನೀವು ಕೇಳಿದ್ರೆ ಕಾಸ್ಟ್ಲಿ ಇದೆ. ಸೊ ಖಂಡಿತ ನೋಡಿ, ಈಗ ನಾವು ಹುಡುಗಿಯನ್ನ ಹುಡುಗಿಗೆ ಕಂಪೇರ್ ಮಾಡಬೇಕು, ಹುಡುಗನನ್ನ ಹುಡುಗನಿಗೆ ಕಂಪೇರ್ ಮಾಡಬೇಕು. ಈಗ ಹುಡುಗನ ಶಕ್ತಿ ಹುಡುಗಿಗಿನ ಜಾಸ್ತಿ ಇರುತ್ತೆ. ಸೊ ಹುಡುಗ 20 kg ಎತ್ತಿದ್ರೆ ಹುಡುಗಿ 10 kg ಎತ್ತುತ್ತಾಳೆ.
ಯಾಕಂದ್ರೆ ಆ ಹುಡುಗಿಗೆ ಸ್ಟಾಮಿನಾ ಶಕ್ತಿ ಅಷ್ಟಿರುತ್ತೆ. ಈಗ ಅಯ್ಯೋ ಈ ಹುಡುಗ ನೋಡು 200 kg ಎತ್ತುತ್ತಾ ಇದ್ದಾನೆ, ನಿನಗೇನು ದಾಡಿ, ನಿನಗೆ 200 kg ಎತ್ತಕ್ಕಾಗಲ್ವಾ ಅಂತ ಹಿಂಗೆ ಬೈದ್ರೆ ಹುಡುಗಿಗೆ ಸಿಟ್ಟು ಬರುತ್ತೆ. ಹುಡುಗಿ ಏನು ಹೇಳ್ತಾಳೆ, ಅಲ್ಲ ಅಮ್ಮ ನೀನು ಯಾರಿಗೆ ಕಂಪೇರ್ ಮಾಡ್ತಿದ್ಯಾ, ಅವ್ನು ನೋಡಿದ್ರೆ ಬಾಡಿ ಬಿಲ್ಡರು, ಅವ್ನು ಹುಡುಗ, ಅವ್ನು 200 kg ಎತ್ತುತ್ತಾನೆ, ನಾನು ಮನೆಯಲ್ಲಿ ಕಸ್ಟಮರ್ಗೆ ಎತ್ತೋದೇ ಕಷ್ಟ, ಸೊ ನನಗೋಗಿ 200 kg ಎತ್ತು ಅಂತ ಹೇಳ್ತೀಯಲ್ಲ ಅಂತ ಅವ್ರ ಅಮ್ಮನಿಗೆ ಬೈತಾಳೆ. ಯಾಕಂದ್ರೆ ಅಮ್ಮ ರಾಂಗ್ ಕಂಪ್ಯಾರಿಸನ್ ಮಾಡಿರ್ತಾಳೆ. ಏನು ಕಂಪ್ಯಾರಿಸನ್ ಮಾಡಿರ್ತಾಳೆ ಅಂದರೆ, ಜಿಮ್ಮಲ್ಲಿರೋ ಬಾಡಿ ಬಿಲ್ಡರ್ಗೆ 200 kg ಎತ್ತುತ್ತಾನೆ, ಈ ಮನೆಯಲ್ಲಿರೋ ಈ ಸಣ್ಣ ಹುಡುಗಿ 20-21 ವರ್ಷದ ಹುಡುಗಿಗೆ ಹಿಂಗಿರ್ತಾಳೆ ಪಾಪ, ಈ ಹುಡುಗಿಗೆ 200 kg ಎತ್ತೋದಿಲ್ಲಲ್ಲ, ನೋಡು ಅವನಿಗೆ ನೋಡಿ ಕಲಿ ಅಂತ ಬೈತಾಳೆ. ಸೊ ಇದು ತಪ್ಪು ಅಂತ ಹೇಳ್ತಾರೆ ಸ್ನೇಹಿತರೆ. ಸೊ ಭಾಳ ಜನ ಏನು ಮಾಡ್ತಾರೆ, ಈ ಉದಾಹರಣೆ ಯಾಕೆ ಕೊಟ್ಟೆ ಅಂದರೆ, ಭಾಳ ಜನ ಏನು ಮಾಡ್ತಾರೆ ಅಂದರೆ, ಈ ಕ್ವಾಲಿಟಿ ಪ್ರಾಡಕ್ಟ್ಸ್ನ, ಪ್ರೀಮಿಯಂ ಪ್ರಾಡಕ್ಟ್ಸ್ನ, ಹರ್ಬಲ್ ಪ್ರಾಡಕ್ಟ್ಸ್ನ, ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನ ಇನ್ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಜೊತೆಗೆ ಹೋಲಿಸ್ತಾರೆ. ಆರ್ಗ್ಯಾನಿಕ್ ಅಂದರೆ ಕೆಮಿಕಲ್ ಇಲ್ಲದ್ದು, ಇನ್ಆರ್ಗ್ಯಾನಿಕ್ ಅಂತಂದ್ರೆ ಕೆಮಿಕಲ್ ಇರುವಂಥದ್ದು. ಸೊ ಯಾವತ್ತು ನೋಡಿ, ಈಗ ಎಳ್ನೀರು 70 ರೂಪಾಯಿ, 70 ರೂಪಾಯಿ ಎಳ್ನೀರು, ಹೌದಲ್ವಾ, 70 ರೂಪಾಯಿ ಎಳ್ನೀರು. ಪೆಪ್ಸಿ ಎಷ್ಟು? 12 ರೂಪಾಯಿ. ಸೊ ಪೆಪ್ಸಿ ಏನ್ ಕೆಲಸ ಮಾಡುತ್ತೆ, ಪೆಪ್ಸಿ ಹೆಂಗ್ ತಯಾರಾಗಿರುತ್ತೆ, ಕೋಕೋ ಕೋಲಾ ಹೆಂಗ್ ತಯಾರಾಗಿರ್ತವೆ, ಕೂಲ್ ಡ್ರಿಂಕ್ಸ್ಗಳು ಹೇಗೆ ತಯಾರಾಗಿರ್ತವೆ, ಅದರಲ್ಲಿ ಕೆಮಿಕಲ್ ಇಂಗ್ರೀಡಿಯೆಂಟ್ಸ್ಗಳು ಇರ್ತವೆ. ಎಳ್ನೀರು ಹೇಗೆ ತಯಾರಾಗಿರುತ್ತೆ, ಕೊಕೊನಟ್ ನ್ಯಾಚುರಲ್ ಆಗಿ ತಯಾರಾಗಿರುತ್ತೆ. ಇದು 70 ರೂಪಾಯಿ. ಇದು ಸರ್ ಏನು ಸರ್, ಮಾರ್ಕೆಟಲ್ಲಿ ಪೆಪ್ಸಿ 20 ರೂಪಾಯಿಗೆ ಸಿಗ್ತಾ ಇದೆ, ಎಳ್ನೀರು ನೀವು 70 ರೂಪಾಯಿಗೆ ಸೇಲ್ ಮಾಡ್ತಿದ್ದೀರಲ್ಲ ಅಂತ ಹೇಳಿದ್ರೆ ಅವನ ಕೈಯಲ್ಲಿ ಮಚ್ಚಿರುತ್ತೆ. ಅವನು ಹೇಳ್ತಾನೆ, ಅಲ್ಲಮ್ಮ ನೀನು ಓದಿದೀಯಾ, ಪೆಪ್ಸಿ ಕುಡಿಬಾರ್ದಮ್ಮ, ನಿನಗೆ ಗೊತ್ತಿಲ್ವಾ, ಅದು ಕೆಮಿಕಲ್ ಅಲ್ಲಮ್ಮ, ಇದು ಆರ್ಗ್ಯಾನಿಕ್, ಇದು ಕುಡಿ, ಇದು ಬೇಕಾದ್ರೆ ವಾರಕ್ಕೊಂದು ಕುಡಿ, ತಿಂಗಳಿಗೆ ಒಂದು ಕುಡಿ, ನೀನು ಅದು ದಿನ ಕುಡಿದ್ರೇನು, ಇದು ವಾರಕ್ಕೊಂದು ಕುಡಿದ್ರೇನು ನಿನಗೆ ಹೆಲ್ತ್ ಚೆನ್ನಾಗಿರುತ್ತೆ ಅಂತ ಓದ್ಲಿಲ್ದವನು, ಅನ್ಎಜುಕೇಟೆಡ್ ಎಳ್ನೀರು ಮಾರೋನು ನಮಗೆ ಓದ್ದವನಿಗೆ ಎಜುಕೇಟ್ ಮಾಡ್ತಾನೆ, ಯಾಕಂದ್ರೆ ಹೆಲ್ತ್ ಬೆನಿಫಿಟ್. ಸೊ ಈಗ ಇಲ್ಲಿ ಬಹಳಷ್ಟು ಪ್ರಾಡಕ್ಟ್ಸ್ಗಳು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗಳು ಬರ್ತವೆ. ಇದರ ಹಿಂದ್ಗಡೆ ಕಾಂಪೋಸಿಷನ್ಸ್ ಇರುತ್ತಲ್ಲ, ಈ ಕಾಂಪೋಸಿಷನ್ನ ನೋಡ್ಕೊಂಡ್ಬಿಟ್ಟು ಮಾರ್ಕೆಟಲ್ಲಿ ಅದೇ ಕಾಂಪೋಸಿಷನ್ ಇರೋ ಪ್ರಾಡಕ್ಟ್ಸ್ ಇದೆನಾ ಅಂತ ಸರ್ಚ್ ಮಾಡಿ. ಈಗ ನೋಡಿ, ನಿಮ್ಮ ಹತ್ರ ಒಂದು TF ಸೋಪ್ ಇರುತ್ತೆ, TFM ಇರುತ್ತೆ, ಟೋಟಲ್ ಫ್ಯಾಟಿ ಮೆಟೀರಿಯಲ್ ಅಂತಾರೆ, ಅದು 70% ಇರುತ್ತೆ. ಸೊ ನೀವು ಹೋಗ್ಬಿಟ್ಟು ಯಾವುದೋ ಒಂದು ಲಕ್ಸ್ ಲೈಫ್ ಬಾಯ್ ಮೆಡಿಮಿಕ್ಸ್ ಸೋಪ್ ನೋಡ್ತೀರಾ, ಇಲ್ಲಿದು 100 ರೂಪಾಯಿ ಇರುತ್ತೆ ಎಕ್ಸಾಂಪಲ್, ಇಲ್ಲಿ ನೋಡ್ತೀರಾ ಇದು 30 ರೂಪಾಯಿ ಇರುತ್ತೆ. ಇದು 100 ರೂಪಾಯಿ, ಇದು 30 ರೂಪಾಯಿ ಅಂತ ಹೇಳಿದ್ರೆ ಇದರಲ್ಲಿ ಏನಿರುತ್ತೆ, ಇದರಲ್ಲಿ ಕೆಮಿಕಲ್ ಇರುತ್ತೆ, ಇದರಲ್ಲಿ ಹಂದಿ ಮತ್ತೆ ದನದ ಚರ್ಬಿ ಹಾಕಿ ಮಾಡಿರ್ತಾರೆ. ಯಾಕಂದ್ರೆ ನಾನೇ ಕೆಮಿಕಲ್ ಇಂಜಿನಿಯರ್ ಅಲ್ವಾ, ನಾವು ಅದನ್ನ ತಯಾರು ಮಾಡ್ತಾ ಇದ್ವಿ. ಸೊ ಅವಾಗೇನಾಗುತ್ತೆ, ಈ ಹಂದಿ ದನದ ಚರ್ಬಿ ಹಾಕಿದಾಗ ಕಾಸ್ಟ್ ರೆಡ್ಯೂಸ್ ಆಗುತ್ತೆ. ಇಲ್ಲಿ ಎಸೆನ್ಷಿಯಲ್ ಆಯಿಲ್ಸ್ ಹಾಕಿರ್ತಾರೆ. ಸೊ ಈ ಎಸೆನ್ಷಿಯಲ್ಸ್ ಆಯಿಲ್ಸ್ ಹಾಕಿದಾಗ ರೇಟ್ ಜಾಸ್ತಿ ಆಗುತ್ತೆ. ಸೊ ನೀವು ಯಾಕೆ ಇದು ಕಾಸ್ಟ್ಲಿ ಅಂತ ಅನ್ಸುತ್ತೆ ಅಂದ್ರೆ, ನಾವು ಚಿಕ್ಕಂದ್ರಿಂದ ಕೆಮಿಕಲ್ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಿ 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 ನಮಗಿದು ಕಾಸ್ಟ್ಲಿ ಅನ್ಸುತ್ತೆ. ಬಟ್ ನಮಗೆ ಹೆಲ್ತ್ ಕೂಡ ಇಂಪಾರ್ಟೆಂಟ್ ಅಲ್ವಾ, ಹೆಲ್ತ್ ಅನ್ನ ನೋಡ್ಕೊಂತ ಬಂದ್ರೆ, ಈ ಪ್ರಾಡಕ್ಟ್ಸ್ ಅನ್ನ ನಾವು ಬಳಸ್ತಾ ಬಂದ್ರೆ ಹೆಲ್ತ್ ಕೂಡ ಇಂಪ್ರೂವ್ಮೆಂಟ್ ಆಗ್ಕೊಂತ ಬರುತ್ತೆ. ಸೊ ಹಾಗಾಗಿ ಎರಡನೇದು, ಇದು ಒಂದು ಹೆಲ್ತಿಗೆ ಸಂಬಂಧಪಟ್ಟಿದ್ದಾಯ್ತು. ಎರಡನೇದು ವೆಲ್ತ್. ನಾನೀಗ ವೆಲ್ತ್ ಬಗ್ಗೆ ಮಾತಾಡ್ತೀನಿ. ಸ್ನೇಹಿತರೆ, ನಾವೆಲ್ಲ ಇವತ್ತು ಮಧ್ಯಮ ವರ್ಗದಲ್ಲಿ ಇದ್ದೀವಿ, ಹೌದಾ, ನಾವೆಲ್ಲ ಬಡ ವರ್ಗದಲ್ಲಿ ಇದ್ದೀವಿ. ನಮ್ಮ ಹತ್ರ ದುಡ್ಡಿಲ್ಲ, ನಮ್ಮ ಹತ್ರ ಒಳ್ಳೆ ಬಟ್ಟೆ ಇಲ್ಲ, ನಮ್ಮ ಹತ್ರ ಒಳ್ಳೆ ಚಪ್ಪಲಿ ಇಲ್ಲ, ನಮ್ಮ ಹತ್ರ ಕಾರ್ ಇಲ್ಲ, ನಾವು ಬಾಡಿಗೆ ಮನೆಯಲ್ಲಿ ಇದ್ದೀವಿ. ನೀವು 30 ರೂಪಾಯಿ ಸೋಪ್ ತಗೊಂಡ್ಬಿಟ್ಟು ಬಡವರಾಗೇ ಉಳಿತಾ ಇದ್ದೀರಾ. ನಾನು ಹೇಳ್ತಿರೋದು 100 ರೂಪಾಯಿ ಸೋಪ್ ತಗೊಳ್ಳಿ, ಶ್ರೀಮಂತರಾಗೋದಕ್ಕೆ ಪ್ರಯತ್ನ ಪಡಿ, ಶ್ರೀಮಂತರಾಗ್ರಿ. ಈ 100 ರೂಪಾಯಿ ನಿಮಗೆ 30 ರೂಪಾಯಿ ತರ ಕಾಣಿಸ್ಬೇಕು. ಈಗ ನೋಡಿ, ತುಂಬಾ ಬಡವಪ್ಪ, ಅವನ ಹತ್ರ ದುಡ್ಡೇ ಇಲ್ಲ, ಅವನಿಗೆ 30 ರೂಪಾಯಿ ಸೋಪ್ ಏನ್ ಅನ್ಸುತ್ತೆ, 30 ರೂಪಾಯಿನ ಸೋಪು, ಯಪ್ಪ ನನ್ನ ಕೈಲಿ ಬೇಡಪ್ಪ, 30 ರೂಪಾಯಿ ಇದ್ರೆ ಅಟ್ಲೀಸ್ಟ್ ಒಂದೊತ್ತು ಊಟ ಆಗುತ್ತೆ ಅಂತ ಹೇಳ್ತಾನೆ, ತುಂಬಾ ಬಡವ ಇದ್ರೆ. ಬಟ್ ನಮಗೇನು 30 ರೂಪಾಯಿ ಸೋಪ, ಅಯ್ಯ 3 ತಗೊಳ್ಳೋ ಹೊಸ ಅತ್ತಗೆ ಅಂತೀವಿ, ಯಾಕಂದ್ರೆ ನಾವು ಸ್ವಲ್ಪ ಮಿಡಲ್ ಕ್ಲಾಸ್. ಅದೇ ಅಪ್ಪರ್ ಕ್ಲಾಸಿಗೆ ಹೋದ್ರೆ, ಸ್ವಲ್ಪ ಬಿಸ್ನೆಸ್ ಮ್ಯಾನ್, ಸ್ವಲ್ಪ ರಿಚ್ ಪೀಪಲ್, ಸೆಲೆಬ್ರಿಟಿಗಳಿಗೆ ಹೋದ್ರೆ 100 ರೂಪಾಯಿ ಸೋಪ ದಯವಿಟ್ಟು ತಗೋಬೇಡ. 500 ರೂಪಾಯಿ ಯಾವ್ದಾದ್ರು ಇದೇನೋ ಹುಡುಕು, 700 ರೂಪಾಯಿ ಸೋಪ್ ಇದೇನೋ ಹುಡುಕು, 1000 ರೂಪಾಯಿ ಸೋಪ್ ಇದೇನೋ ಹುಡುಕು ಅಂತಾನೆ. ಯಾಕಂದ್ರೆ ಅವ್ನು ದುಡ್ಮೆನ ಆ ರೀತಿ ಇನ್ಕ್ರೀಸ್ ಮಾಡ್ಕೊಂಡಿರ್ತಾನೆ. ನಾನು ನಿಮಗೇನು ಹೇಳ್ತೀನಿ ಅಂತಂದು ಹೇಳಿದ್ರೆ, ಪ್ರಾಡಕ್ಟಿನ ರೇಟ್ ಅನ್ನ ನೋಡಿ ನೀವು ಈ ಇಂಡಸ್ಟ್ರಿ ಒಳಗಡೆ ಬರಕ್ ಹೋಗ್ಬೇಡಿ.
ಪ್ರಾಡಕ್ಟ್ ಈಸ್ ದ ಓನ್ಲಿ ದ ಬೈ ಪ್ರಾಡಕ್ಟ್ ಅಷ್ಟೇ, ಇದೊಂದು ಸೋರ್ಸ್ ಇದು. ಬಟ್ ಒರಿಜಿನಲ್ ಇಲ್ಲಿ ನೀವು ಯಾಕೆ ಇರಬೇಕು, ಈ ಇಂಡಸ್ಟ್ರಿ ನಿಮಗೆ ಯಾಕೆ ಬೇಕು ಅಂತಂದು ಹೇಳಿದ್ರೆ, ನೀವು ನಿಮ್ಮ ತಂದೆ ತಾಯಿ ನಿಮ್ಮ ಮಕ್ಕಳು ಕೋಟ್ಯಾಧಿಪತಿ ಆಗಬೇಕು. ಈಗ ನೀವು ಈ 30 ರೂಪಾಯಿ ಸೋಪನ್ನ ಎಷ್ಟು ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀರಾ? 50 ವರ್ಷ, 20 ವರ್ಷ, 40 ವರ್ಷ. ಕೋಟ್ಯಾಧಿಪತಿ ಆದ್ರ? ಏನಾದರೂ ಹೊಸ ಸ್ಕಿಲ್ಸ್ಗಳು ಕಲ್ತ್ರ? ಹೋಗ್ಲಿ, ಇಲ್ಲಿ ಹೊಸ ಹೊಸ ಸ್ಕಿಲ್ಸ್ಗಳು ಕಲಿಬೋದು. ದುಡ್ಡು ದುಡಿಲಿಲ್ಲದ್ರೂ ಪರವಾಗಿಲ್ಲ, ಸ್ನೇಹಿತರುಗಳು ಸಿಗ್ತಾ ಇದ್ದಾರೆ, ಒಂದು ಕಮ್ಯುನಿಟಿ ಬಿಲ್ಡ್ ಆಗ್ತಾ ಇದೆ. ದುಡ್ಡು ಇವತ್ತಿಲ್ಲ ನಾಳೆ ಬಂದೇ ಬರುತ್ತೆ. ನೀವು ಏನೋ ಒಂದು ಹೊಸದ್ ಕಲಿತಾ ಇದ್ದೀರಾ, ನಿಮ್ಮಲ್ಲಿ ಕನಸು, ಸತ್ತೋಗಿರೋ ಕನಸುಗಳು ಹುಡ್ತಾ ಇದ್ದಾವೆ. ಸೊ ನಿಮಗೆ ಹೇಗೆ ನೀವು ಆಗ್ಬೇಕು ಮೈಂಡ್ ಸೆಟ್ ಅಂದ್ರೆ, ಈ 100 ರೂಪಾಯಿ ಸೋಪು ನಿಮಗೆ ಚೀಪ್ ಕಾಣಿಸ್ಬೇಕು. ಇವತ್ತು ನನ್ನ ಮನೆಯಲ್ಲಿ 200-250 ರೂಪಾಯಿ ಸೋಪ್ ಇದೆ. ನಾನೊಬ್ಬ ಮಿಡಿಲ್ ಕ್ಲಾಸ್ ಹುಡುಗ, ನಾನು ಲೈಫ್ ಬಾಯ್ ಸೋಪ್ ಯೂಸ್ ಮಾಡ್ತಾ ಇದ್ದೆ. ನಮ್ಮಪ್ಪ, ನಾವು ಎಲ್ಲರೂ ಲೈಫ್ ಬಾಯ್ ಸೋಪ್, ಯಾಕಂದ್ರೆ ಅದೇ ನಮಗೆ ಕಾಸ್ಟ್ಲಿ. ಅವಾಗ ಅದೇ ಸೋಪೇ ಬ್ರಾಂಡೆಡ್ ಅನ್ಕೊಂಡಿದ್ವಿ. ಬಟ್ ಮಾರ್ಕೆಟಲ್ಲಿ ನಾವು ನಮ್ಮ ಲೈಫ್ ಸ್ಟೈಲನ್ನು ಇನ್ಕ್ರೀಸ್ ಮಾಡ್ಕೋಬೇಕು ಸ್ನೇಹಿತರೆ. ಅಂದ್ರೆ ನಾನು ಸೊಕ್ಕು ದಿಮಾಕರ್ಲಿಂದ ಹೇಳ್ತಿಲ್ಲ 200 ರೂಪಾಯಿ ಸೋಪ್ ಯೂಸ್ ಮಾಡ್ತಿದ್ದೀನಿ ಅಂತ. ನಾನು ಹೇಳ್ತಿದ್ದೀನಿ ನೀವು ಮಾಡ್ಬೋದು, ನೀವು ಬೆಳಿಬೋದು ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಕೈಲೂ ಸಾಧ್ಯ ಇದೆ. ನೀವು 200-300 ರೂಪಾಯಿ ಸೋಪ್ ಹಚ್ಬೋದು. ಇದನ್ನ ಬದಲಾವಣೆ ಮಾಡ್ಕೊಳ್ಳಿ. ಸೊ ನೀವು ಮಾರ್ಕೆಟಿಗೆ ಕಂಪೇರ್ ಮಾಡಕ್ ಹೋಗ್ಬೇಡಿ. ಮಾರ್ಕೆಟ್ ಅಲ್ಲಿ ಮೋಸ ಮಾಡಿಬಿಟ್ಟು ಪ್ರಾಡಕ್ಟ್ಸ್ಗಳು ಕೊಡ್ತಾ ಇದ್ದಾರೆ ಎಷ್ಟೋ ಜನ. ಇಲ್ಲಿ ನಿಮಗೆ ಒಂದು ಕ್ವಾಲಿಟಿ ಪ್ರಾಡಕ್ಟ್ ಸಿಗ್ತಾ ಇದೆ, ಕ್ವಾಲಿಟಿ ಸಿಗ್ತಾ ಇದೆ, ಹಾಗೂ ಕೋಟ್ಯಾಧಿಪತಿ ಆಗೋ ಅವಕಾಶ ಸಿಗ್ತಾ ಇದೆ. ನಾನೇನ್ ಹೇಳ್ತೀನಿ ಗೊತ್ತಾ, ಈ ಪ್ರಾಡಕ್ಟ್ಸ್ ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕಿಬೇಕಾದ್ರೆ ನಿಮಗೆ ಕೋಟ್ಯಾಧಿಪತಿ ಆಗೋ ಅವಕಾಶ ಸಿಗೋದಿಲ್ಲಲ್ಲ. ಎಲ್ಲಿದೆ? ನಾನು ನಿಮಗೆ ಹೇಳ್ತೀನಿ ಹೇಳಿ, ನಾನು ನಿಮಗೆ 30,000 ಕೊಡ್ತೀನಿ, 40,000 ಕೊಡ್ತೀನಿ, ನನಗೆ ಕೋಟ್ಯಾಧಿಪತಿ ಮಾಡ್ತೀರಾ? ನಾನು ನೀವು ಹೇಳ್ದಂಗೆ ಕೇಳಕ್ ರೆಡಿ ಇದ್ದೀನಿ. ನೀವು 10 ಮೀಟಿಂಗ್ ಕೂಡಂದ್ರು ಕೊಡೋದಕ್ಕೆ ರೆಡಿ ಇದ್ದೀನಿ, 50 ಮೀಟಿಂಗ್ ಕೂಡಂದ್ರು ಕೊಡೋದಕ್ಕೆ ರೆಡಿ ಇದ್ದೀನಿ. ನನಗೆ ಕೋಟ್ಯಾಧಿಪತಿ ಮಾಡ್ಬೇಕಪ್ಪ, ನಾನು 30,000 ರೂಪಾಯಿ ಕೊಡ್ತೀನಿ ನಿಮಗೆ. 3 ವರ್ಷ ಆಗಿದ್ಮೇಲೆ ಕೊಡಿ, ಪರವಾಗಿಲ್ಲ. ಬೇಡ, 5-10 ವರ್ಷ ಆಗಿದ್ಮೇಲೆ ಕೊಡಿ. 10 ವರ್ಷ ಆಗಿದ್ಮೇಲೆ ನನ್ನ ಹತ್ರ 1 ಕೋಟಿ ದುಡ್ಡು ಇರಬೇಕು, ಅಥವಾ 1 ಕೋಟಿ ದುಡಿಯೋಷ್ಟು ತಾಕತ್ತಾದ್ರೂ ಇರಬೇಕು. ಯು ಗಾಟ್ ಮೈ ಪಾಯಿಂಟ್. ಸೊ ಇದು ನಮಗೆ ಗೊತ್ತಿರಲ್ಲ ಸ್ನೇಹಿತರೆ. ಇದು ನಾವು ಕಲಿಬೇಕಾಗಿದ್ದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಮೊಟ್ಟ ಮೊದಲಿಗೆ ಇದನ್ನ ಕಲಿಬೇಕು. ಸೊ ಇದು ನಾವು ತೆಗಿಬೇಕು. ಇದು ಕಾಸ್ಟ್ಲಿ ಅನ್ನೋದು. ಕಾಸ್ಟ್ಲಿ ಏನ್ ಗೊತ್ತಾ? ಟೈಮು. ಕಾಸ್ಟ್ಲಿ ಟೈಮು. ಹಾಗೆ ನೆನ್ನೆ ಒಂದು ಮನೆಯಲ್ಲಿ ಚರ್ಚೆ ಆಯಿತು, ನಾನು ಹೇಳ್ತೀನಿ ನೋಡಿ. ನನ್ನ ವೈಫು ಪುಣೆಗೆ ಹೋಗ್ಬೇಕಾಗಿತ್ತು. ಅಲ್ಲಿ ಪುಣೆದಲ್ಲಿ, ಮಹಾರಾಷ್ಟ್ರ ಪುಣೆದಲ್ಲಿ ಒಂದು ಮದುವೆ ಇತ್ತು. ಸೊ ನಾನೇನಂದೆ, ನಿನಗೆ ನಾನು ಫ್ಲೈಟ್ ಬುಕ್ ಮಾಡಿಸ್ಬಿಡ್ತೀನಿ ಕಣೆ, ನೀನು ವಿಮಾನಕ್ಕೆ ಹೋಗಿ ವಿಮಾನಕ್ಕೆ ಬಂದ್ಬಿಡು, ಬೆಳಗ್ಗೆ ಹೋಗು 10 ಗಂಟೆಗೆ, ಮದುವೆ ಅಟೆಂಡ್ ಆಗು, ಮಧ್ಯಾಹ್ನ ಊಟ ಗೀಟ ಮಾಡ್ಕೋ, ರಾತ್ರಿ ತನ ಅಲ್ಲಿರೋ, ರಾತ್ರಿ 10 ಗಂಟೆಗೆ ಇನ್ನೊಂದು ಫ್ಲೈಟ್ ಇದೆ, ಬಂದ್ಬಿಡು. ನೀನು 1 ಗಂಟೆ 12 ಗಂಟೆ ಅನ್ನೋದ್ರಲ್ಲಿ ಬೆಂಗಳೂರಲ್ಲಿ ಇರ್ತೀಯ ಅಂತ. ಯಾಕಂದ್ರೆ ಫ್ಲೈಟಿಗೆ ಹೋದ್ರೆ ಬೆಂಗಳೂರು ಟು ಪುಣೆ 1 ಅವರ್. ಶನಿವಾರ ಇತ್ತು ಮದುವೆ. ಸೊ ಶನಿವಾರ ಬೆಳಗ್ಗೆ ಹೋಗ್ಬಿಡಿ 8 ಗಂಟೆಗೆ, 10 ಗಂಟೆಗೆ ಮದುವೆ ಅಲ್ಲಿ ಇರ್ತೀಯ, 10-11 ಗಂಟೆಗೆ ಮುಗಿಸ್ಕೊಂಡು ಈ ಕಡೆ ಬಾ ಅಂತ ಹೇಳಿದೆ. ಅವಳು ಓಕೆ ಫೈನ್ ರೀ, ಆಯಿತು, ಬುಕ್ ಮಾಡಿಸ್ಬಿಡೋಣ ಅಂತಂದ್ರೆ. ನಮ್ಮಮ್ಮ ಇದ್ಲು ಮನೇಲಿ. ನಮ್ಮಮ್ಮ ಎಲ್ಲ ಕೇಳಿಸ್ಕೊಂಡ್ರು, ತಾಯಿ ಕೇಳಿಸ್ಕೊಂಡ್ಬಿಟ್ಟು ನಮ್ಮಮ್ಮ ಬೈಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಓ, ಇತ್ತೀಚೆಗೆ ಯಾಕೋ ನೀನು ಭಾಳ ಉರಿತಾ ಇದೀಯಾ, ನಿನಗೆ ದುಡ್ಡಿಂದು ಅಮೂಲ್ ಏರ್ಬಿಟ್ಟಿದೆ ತಲೆಗೆ. ಟ್ರೈನಿಗೆ ಹೋಗಿ ಬಂದರೆ ಎಷ್ಟಾಗುತ್ತೆ? 2,000 ರೂಪಾಯಿದಲ್ಲಿ ಹೋಗಿ ಬರ್ತಾಳೆ ಅವಳು. ಸೊ ದುಡ್ಡು ಜಾಸ್ತಿ ಆಗಿದೆನಾ? 10,000 ರೂಪಾಯಿ ಖರ್ಚು ಮಾಡೋಕ್ಕೆ ನಿನಗೆ? ಕೊಡಿಲಿ, ದುಡ್ಡು ಜಾಸ್ತಿ ಆಗಿದ್ರೆ. ಈಗ ದಿಮಾಕ ಇರಬಾರ್ದು, ಸೊಕ್ಕು ಮಾಡಬಾರ್ದು ದುಡ್ಡು ಮುಂದೆ. ದುಡ್ಡು ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ? ಸೊ ದುಡ್ಡು ಬಂದಿದೆ ಅಂತಂದೇಳಿ ದೊಡ್ಡಸ್ತಿಗೆ ತನ ತೋರಿಸ್ತೀಯ ನೀನು ಅಂತ ಬೈಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮಮ್ಮ. ಇದು ನಿಮ್ಮ ಮನೇಲಿ ಆಗತ್ತಲ್ಲ? ನಾವೇನಾದ್ರೂ ಆಟೋಗೆ ಹೋಗ್ತೀನಿ, ಬಸ್ಸಿಗೆ ಹೋಗ್ತೀನಿ ಅಂದ್ರೆ ಬೈತಾರ ಇಲ್ಲ? ಇದು ಮಿಡಲ್ ಕ್ಲಾಸ್ ಮೆಂಟಾಲಿಟಿ. ನಮ್ಮ ತಾಯಿ ಆ ಥರ ಹೇಳಿದ್ರು. ಅದಕ್ಕೆ ನಾನು ಹೇಳ್ದೆ, ಇಲ್ಲಮ್ಮ ಜಲ್ದಿ ಹೋಗಿ ಬಂದ್ಬಿಡ್ತಾಳೆ, ಸುಮ್ಮನೆ 3 ದಿನ ವೇಸ್ಟ್ ಅಲ್ಲ, ಹೋಗೋದಕ್ಕೆ 1 ದಿನ, ಬರೋದಕ್ಕೆ 1 ದಿನ, ಅಲ್ಲೊಂದು ದಿನ. ಸೊ 3 ದಿನ ಅವಳು ಬಂದ ಮೇಲೆ ಮತ್ತೆ ನೀರು ಚೇಂಜು, ಅದು ಚೇಂಜು, ಕ್ಲೈಮೇಟ್ ಚೇಂಜು, ಮತ್ತೊಂದು 2 ದಿನ ಮಲಗ್ತಾಳೆ. ಸೊ ಹೆಚ್ಚು ಕಡಿಮೆ 4-5 ದಿನ ನಾನು ಕೆಲಸ ನಿಲ್ಲಿಸ್ಬೇಕಾಗತ್ತೆ. ಸೊ ಒಂದಿನ ಇಲ್ಲ ಇಲ್ಲ ಇಲ್ಲ, ನಿನಗೆ ಸೊಕ್ಕು ಜಾಸ್ತಿ ಇದೆ, ಕೊಡಿಲಿ, 10,000 ಇದ್ರೆ ಕೊಡಿಲಿ, ನಿನಗೆ ಜಾಸ್ತಿ ಆಗಿದ್ರೆ ಹೋಗು, ನೀನು ಟ್ರೈನಿಗೆ ಬುಕ್ ಮಾಡ್ಕೊಂಡು ಹೋಗ್ಬಾ ಪ್ರೀತಿ, ನೀನು ಟ್ರೈನಿಗೆ ಹೋಗು ಅಂತ ಹೇಳಿದ್ರು. ಟ್ರೈನಿಗೆ ಎಷ್ಟಿತ್ತು ಅಂದರೆ 750 ರೂಪಾಯಿನ 730 ರೂಪಾಯಿ ಇತ್ತು ಸ್ಲೀಪರ್ ಕೋಚ್. ಹೋಗ್ತಾ 750, ಬರ್ತಾ 750. ಸೊ ನಾನು ಎಷ್ಟು ಒಪ್ಸೋದಕ್ಕೆ ಟ್ರೈ ಮಾಡಿದೆ, ಆಗಲಿಲ್ಲ. ಆಮೇಲೆ ಏನಾಯಿತು, ಸಮಯ ಹಾಗೆ ಹೋಯಿತು, ಟ್ರೈನ್ ಬುಕ್ಕಿಂಗ್ ಸಿಕ್ತು, ಅವಳು ಹೋದ್ಲು ಬಂದ್ಲು.
ಈ 3 ದಿನ ಮಕ್ಕಳಿಗೆ ನಾನೇ ನೋಡ್ಕೋಬೇಕಾಗಿತ್ತು. ಓಕೆ, ಈ 3 ದಿನ ನಾನು ಕೆಲಸ ನಿಲ್ಲಿಸ್ಬೇಕಾಗಿತ್ತು. ಸೊ ಈ 3 ದಿನದಲ್ಲಿ ನನಗಾಗಿದ್ದು ಲಾಸ್ ಎಷ್ಟು ಗೊತ್ತಾ? 40,000 ರೂಪಾಯಿ. ಯಾಕಂದ್ರೆ ಅದೇ ಶನಿವಾರ ಮತ್ತೆ ಭಾನುವಾರ ನನಗೆ ಒಂದು ಟ್ರೈನಿಂಗ್ ಬಂದಿತ್ತು. ಆ ಟ್ರೈನಿಂಗಿಗೆ ನಾನು ಡಿಮ್ಯಾಂಡ್ ಮಾಡಿದ್ದು 40,000. ಅವರು ಆಯ್ತು ಸರ್ ನಿಮ್ಮ ಅಕೌಂಟ್ ನಂಬರ್ ಕೊಡಿ ಕಳಿಸ್ತೀನಿ ಅಂತ ಹೇಳಿದ್ರು. ಬಟ್ ನಾನು ಹೋಗೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಯಾಕಂದ್ರೆ ನನಗೆ ಮಕ್ಕಳಿದ್ದಾರೆ, ಚಿಕ್ಕ ಮಗುನೂ ಇದ್ದಾನೆ. ಅವನಿಗೆ ನಾನಂದ್ರೆ ಜೊತೆಗೆ ಇರಲೇಬೇಕು. ಅವನಿಗೆ ನಾನು ಎತ್ಕೊಂಡು ಕರ್ಕೊಂಡು ಸೂಟ್ ಹಾಕೊಂಡು ಸ್ಟೇಜ್ ಮೇಲೆ ಮಾತಾಡಕ್ಕೆ ಬಿಡ್ತಾನೆ ಅವನು? ಎಲ್ಲ ಮೀಟಿಂಗ್ ಹಾಳು ಮಾಡಿಟ್ಬಿಡ್ತಾನೆ. ಸೊ ನಾನು ಕ್ಯಾನ್ಸಲ್ ಮಾಡಿದೆ. ಆಗ ನಮ್ಮ ತಾಯಿಗೆ ಕರ್ಕೊಂಬಂದು ಕೂಡಿಸ್ಕೊಂಡು ಹೇಳಿದೆ, ನೋಡಮ್ಮ ನೀನು 10,000 ರೂಪಾಯಿ ಉಳಿಸಿದೀಯಾ, ವೆರಿ ಗುಡ್, ತುಂಬ ಒಳ್ಳೆ ಬ್ರೈನು, ಸೂಪರ್. ಈಗ ನನ್ನ 40,000 ರೂಪಾಯಿ ಲಾಸ್ ಆಯ್ತಲ್ಲ, ಯಾರು ಕಟ್ತಾರೆ? ಅಷ್ಟಿದ್ದನ್ನು ಕಳಿಸ್ಲೇಬಾರ್ದಾಗಿತ್ತು ನೀನು ಅಂತ. ಹಂಗಲ್ಲ, ಹೋಗ್ಲೇಬೇಕಲ್ಲ, ಮದುವೆ ಬಿಡೋಕ್ಕಾಗತ್ತಾ? ಫ್ಯಾಮಿಲಿ ಅಂದಮೇಲೆ ಅವರು ಬಂದಿರ್ತಾರಲ್ವ ನಮಗೆ. ಸೊ ಆಗ ನಮ್ಮ ತಾಯಿಗೆ ಒಂದು ಮಾತು ಹೇಳಿದೆ, ಅದು ನಿಮಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಯಾಕೆ ಮಧ್ಯಮ ವರ್ಗದವ್ರು ಹೇಗೆ ಯೋಚನೆ ಮಾಡ್ತೀವಿ ಅಂತ. ಸ್ನೇಹಿತರೆ, ದುಡ್ಡುಗಿನ ದೊಡ್ಡಪ್ಪ ಯಾವುದು ಇಲ್ಲ ಅಂತಾರಲ್ಲ, ದುಡ್ಡೇ ದೊಡ್ಡಪ್ಪ ಅಂತ. ದುಡ್ಡಿನ ದೊಡ್ಡಪ್ಪ, ಬಟ್ ಅವರಪ್ಪ ಟೈಮ್, ಸಮಯ. ಸೊ ಈಗ ನೋಡಿ, ನನ್ನ ವೈಫು ಬೆಳಗ್ಗೆ 10 ಗಂಟೆಗೆ ಫ್ಲೈಟಿಗೆ ಹೋಗಿ ಶನಿವಾರ ಬಂದುಬಿಟ್ಟಿದ್ರೆ ನಾನು ಭಾನುವಾರ ಮೀಟಿಂಗ್ ಅಟೆಂಡ್ ಆಗ್ಬೋದಾಗಿತ್ತು. ನಾನು 40,000 ದುಡಿತಿದ್ದೆ. ಫ್ಲೈಟಿಗೆ ಎಷ್ಟು ಹೋಯಿತು? 10,000. 10,000 ತೆಗೆದಿಡಿ, 40,000ದಲ್ಲಿ 10,000 ತೆಗೆದ್ರೆ 30,000. ನನ್ನ ಹತ್ರ ಎಷ್ಟು ಇರ್ತಾ ಇತ್ತು? 30,000 ಇರ್ತಾ ಇತ್ತು. ನನಗೆ ಎಷ್ಟು ಫ್ಯಾನ್ಸ್ ಸಿಗ್ತಾ ಇದ್ರು, ಎಷ್ಟು ಸಬ್ಸ್ಕ್ರೈಬರ್ಸ್ ಆಗ್ತಿದ್ರು, ಎಷ್ಟು ಬುಕ್ಸ್ಗಳು ಹೋಗ್ತಾ ಇದ್ವು, ಅದನ್ನೆಲ್ಲ ಸೇರಿದ್ರೆ ಒಂದು 50,000 ಆಗ್ತಾ ಇತ್ತು. ಸೊ ನಾವು ಮಿಡಲ್ ಕ್ಲಾಸ್ ಪೀಪಲ್, ನಾವು ದುಡ್ಡಿಗೆ ಲೆಕ್ಕ ಹಾಕೊಂತ ದುಡ್ಡೇ ದುಡಿಯೋದಿಲ್ಲ. ಅದಕ್ಕೆ ನಾವು ರಿಚ್ ಆಗ್ತಾ ಇಲ್ಲ. ನಾವು ಲೆಕ್ಕ ಹಾಕ್ಬೇಕಾಗಿರೋದು ಸಮಯಕ್ಕೆ. ಈಗ ನೋಡಿ, ನೀವೊಂದು ಜಾಬ್ ಮಾಡ್ತೀರಾ, ಜಾಬಲ್ಲಿ ನೀವು ಕೋಟ್ಯಾಧಿಪತಿ ಆಗೋದಕ್ಕೆ 50 ವರ್ಷ ತಗೊಳ್ತೀರಾ, ಅಥವಾ 50 ವರ್ಷ ಆದ್ರೇನೂ ಆಗ್ಲಿಲ್ದಂಗೆ ಇರ್ಬೋದು. ಬಟ್ 5 ವರ್ಷ ನಾವು ಒಂದು ಬಿಸ್ನೆಸ್ ಅಲ್ಲಿ ತನು ಮನ ಧನ ಕೊಟ್ಟು, ಕತ್ತೆ ದುಡ್ದಂಗೆ, ಹಂದಿ ದುಡ್ದಂಗೆ, ದನ ದುಡ್ದಂಗೆ ದುಡ್ದು, ಊಟ ನೀರು ನಿದ್ದೆ, ಫಿಲಿಮು ಗಿಲಿಮು, ಲವ್ ಗಿವು, ಎಣ್ಣೆ ಗಿಣ್ಣೆ ಎಲ್ಲ ಸೈಡಿಗಿಟ್ಟು ಸ್ಟ್ರಗಲ್ ಮಾಡಿ ಒಂದು ದೊಡ್ಡ ಬಿಸ್ನೆಸ್ ಅನ್ನ ಕಟ್ಟಿ ನಾವು ಕೋಟ್ಯಾಧಿಪತಿ ಆಗ್ಬೋದಲ್ಲ. ಸೊ ಸಮಯ ಬಹಳ ಇಂಪಾರ್ಟೆಂಟು ಸ್ನೇಹಿತರೆ. ಸೊ ಯಾಕೆ ದೊಡ್ಡವರೆಲ್ಲ ಫ್ಲೈಟಿಗೆ ತಿರುಗ್ತಾರೆ ಅಂದ್ರೆ, ಶೋಕಿ, ಈ ನನ್ನ ಮಕ್ಕಳ ದುಡ್ಡಿದೆ, ಈ ನನ್ನ ಮಕ್ಕಳು ಪುಣ್ಯ ಮಾಡಿದ್ದಾರೆ ಅಂತ ಮಾತಾಡ್ತಾರಲ್ಲ, ಅದಕ್ಕಲ್ಲ. ಅವರು ದಿಲ್ಲಿಗೆ ಒಂದಿನದಲ್ಲಿ ಹೋಗಿ ಬಂದ್ಬಿಡ್ತಾರೆ. ನಾವು ದಿಲ್ಲಿಗೆ ಹೋಗಿ ಬರೋದಕ್ಕೆ, ಹೋಗೋದಕ್ಕೆ 2 ದಿನ, ಬರೋದಕ್ಕೆ 2 ದಿನ, ಅಲ್ಲೊಂದು 2 ದಿನ, ಒಂದು ವಾರ ಹಾಳು ಮಾಡ್ತೀವಿ. ನಾವೇನಂದ್ವಿ, ನೋಡು ದಡ್ಡನ ಮಕ್ಕಳು ಫ್ಲೈಟಿಗೆ ಹೋಗ್ತಾ ಇದ್ದಾರೆ 10,000 ಬಡ್ದು, ಬರೀ 1,000ದಲ್ಲಿ ಹೋಗಿ ಬಂದೆ ದಿಲ್ಲಿಗೆ, ಜಾಣ ಅಲ್ವಾ ನಾನು ಅಂತ. ಆದ್ರೆ ನಮ್ಮ ತಲೆ ಲೆಕ್ಕ ಹಾಕೋದು, ನಾವು ದುಡ್ಡಲ್ಲೇ ಲೆಕ್ಕ ಹಾಕ್ತಾ ಇರ್ತೀವಿ. ನಾವು ಯಾವತ್ತು ಸಮಯದಲ್ಲಿ ಲೆಕ್ಕ ಹಾಕ್ತೀವಲ್ಲ, ಅವತ್ತು ನಮ್ಮ ಜೀವನ ಬದಲಾವಣೆ ಆಗುತ್ತೆ. ಸೊ ಇವತ್ತು ನಾನು ಒಂದೊಂದು ನಿಮಿಷನೂ, ಒಂದೊಂದು ಸಮಯಕ್ಕೂ ನಾನು ಕಷ್ಟಪಡ್ತಾ ಇದ್ದೀನಿ, ಎಫರ್ಟ್ ಹಾಕ್ತಾ ಇದ್ದೀನಿ. ಯಾಕೆ ಅಂತಂದು ಹೇಳಿದ್ರೆ, ನೀವು ಸಮಯನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿ. ಇವತ್ತು ನಾನು ಇಲ್ಲಿಂದ ಮನೆಗೆ ಹೋಗ್ಬೇಕು ಅಂತಂದು ಹೇಳಿದ್ರೆ, ಎಲ್ಲಾದ್ರೂ ಹೋಗ್ಬೇಕು ಅಂತ ಹೇಳಿದ್ರೆ, ನಾನೊಂದು ಕ್ಯಾಬ್ ಬುಕ್ ಮಾಡ್ತೀನಿ, ಆಟೋ ಬುಕ್ ಮಾಡ್ತೀನಿ. ಮನೇಲಿ ಬೈತಾರೆ, ಅಯ್ಯೋ ಗಾಡಿ ಇದೆ ತೊಗೊಂಡು ಹೋದ್ರೆ ಆಗುತ್ತೆ, ಆಟೋಗೆ ಹೋದ್ರೆ ಆಗುತ್ತೆ ಅಂತ. ಯಾಕೆ ಗೊತ್ತಾ? ಈ ಕ್ಯಾಬಲ್ಲಿ ನಾನು ಹೋಗೋದ್ರಲ್ಲಿ 600 ರೂಪಾಯಿ ಖರ್ಚಾಗ್ಬೋದು. ಬಟ್ ಕ್ಯಾಬ್ನ AC ಬುಕ್ ಮಾಡಿ, ಲಾಕ್ ಮಾಡ್ಕೊಂಡು, ಸೈಲೆಂಟ್ ಮಾಡ್ಕೊಂಡು ಕಾಲ್ಸ್ ಮಾಡ್ತೀನಿ, ಮೆಸೇಜಸ್ ಹಾಕ್ತೀನಿ, ವಿಡಿಯೋ ಎಡಿಟಿಂಗ್ ಮಾಡ್ತೀನಿ, ಪೋಸ್ಟ್ಗಳನ್ನು ಮಾಡ್ತೀನಿ. ನಾನು ಡ್ರೈವಿಂಗ್ ಮಾಡ್ಕೊಂಡು ಹೋದ್ರೆ ಅದೆಲ್ಲ ಮಾಡೋಕ್ಕಾಗಲ್ಲ. ನಾನು ಆಟೋದಲ್ಲಿ ಹೋದರೆ ಕೀ ಅಂತ ಗಲೀಜ್ ಸೌಂಡ್ ಹೊಡಿತಾ ಇರುತ್ತೆ. ನಾನು 2 ವೀಲರಲ್ಲಿ ಹೋದರೆ ಮಾಡೋಕ್ಕೆ ಆಗಲ್ಲ. ನಮ್ಮ ಮನೆ ಎದುರುಗಡೆನೇ BMTC ಬಸ್ ನಿಲ್ಲುತ್ತೆ. ಅಮ್ಮ ಬೈತಿರ್ತಾರೆ, ನಿನಗೆ ಸೊಕ್ಕು, BMTC ಬಸ್ ಇಲ್ಲಿ ಹತ್ತಿದ್ರೆ ಮೆಜೆಸ್ಟಿಕ್ಕಿಗೆ ಬಿಡ್ತಾನೆ, 20 ರೂಪಾಯಿ ಕರ್ಕೊಂಡು ಹೋಗ್ತಾನೆ ನಿನಗೆ, ನೀನು ಯಾಕೆ ಕ್ಯಾಬಿಗೆ 400 ರೂಪಾಯಿ ಕೊಟ್ಟು ಹೋಗ್ತೀಯಾ ಅಂತ. ಯಾಕಂದ್ರೆ ನಾನು BMTC ಬಸ್ ಹತ್ತಿ 20 ರೂಪಾಯಿ ಕೊಟ್ಟು ಮೆಜೆಸ್ಟಿಕ್ಕಿಗೆ ಇಳಿದ್ರೆ ನಂದು ಏನೂ ಕೆಲಸ ಆಗಲ್ಲ. ಅಲ್ಲಿ ಆ ತಳ್ಳೋದು, ಆ ದಬ್ಬೋದು, ಫೋನ್ ಮಾಡೋಕ್ಕಾಗಲ್ಲ, ಮೆಸೇಜ್ ಮಾಡೋಕ್ಕಾಗಲ್ಲ, ವಿಡಿಯೋ ಎಡಿಟಿಂಗ್ ಮಾಡೋಕ್ಕಾಗಲ್ಲ. ನನ್ನ 400 ರೂಪಾಯಿ ಹೋದ್ರೂ ಪರವಾಗಿಲ್ಲ, ಈ 400 ರೂಪಾಯಲ್ಲಿ ನಾನು 4,000 ರೂಪಾಯಿದ ಕೆಲಸ ಮಾಡ್ಕೊಂಡಿರ್ತೀನಿ. 4,000 ರೂಪಾಯಿದ ಕೆಲಸ ಮಾಡ್ತೀನಿ ನಾನು. 2 ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ, 2 ಫೋನ್ ಮಾಡ್ತೀನಿ,
ಇಬ್ರಿಗೆ ಚಾಟ್ ಮಾಡಿ ಮೆಸೇಜ್ ಮಾಡಿ ಅವ್ರದ್ದೇನು ಅಪ್ಡೇಟ್ಸ್ ಅಂತ ನೋಡ್ಕೊತೀನಿ. ದಟ್ ಈಸ್ ಆಲ್ ಅರ್ನಿಂಗ್. ಅದೆಲ್ಲ ದುಡಿಮೆ ಸ್ನೇಹಿತರೆ. ಸೊ ನಮ್ಮ ತಲೆಯಲ್ಲಿದೆ ಅಂದ್ರೆ ದುಡ್ಡು ಉಳಿಸ್ಬೇಕು ಅನ್ನೋ ಕಡೆ ಇದೆ. ಅಂದ್ರೆ ನಾನು ಹೇಳೋದೇನಂದ್ರೆ ದುಡ್ಡು ಉಳಿಸ್ಬಾರ್ದು ಅನ್ನೋದು ತಪ್ಪು ಅಂತ ನಾನು ಹೇಳಲ್ಲ. ಸೇವಿಂಗ್ಸ್ ಮಾಡೋಣ, ಸೇವಿಂಗ್ಸ್ ಬೇಕು. ನಾನು ಎಲ್ಲಿ ಬೇಕಲ್ಲಿ ಮಾಡ್ತೀನಿ. ಓಕೆ, ಎಲ್ಲಿ ಬೇಕಲ್ಲಿ ಅನ್ನೆಸೆಸರಿ ಮಾಡೋದಿಲ್ಲ. ನಾನು ಸುಮ್ಮನೆ ಬಟ್ಟೆ ತಗೊಂಡ್ರೆ ಓಕೆ, ನಾನು ಬಟ್ಟೆ ಗಿಟ್ಟೆ ಅದಕ್ಕೆಲ್ಲ ಟೂ ಮಚ್ ಹಣ ಹಾಕೋದಿಲ್ಲ. ಚಪ್ಪಲಿ ಗಿಫ್ಟು ನಾನು ಎಲ್ಲಿ ಮಾಡೋದಕ್ಕೆ ಸಾಧ್ಯ, ಟೈಮ್ ಉಳಿಸೋದಕ್ಕೆ ಸಾಧ್ಯ, ಅಲ್ಲಿ ಟೈಮನ್ನು ಉಳಿಸೋ ಪ್ರಯತ್ನ ಮಾಡ್ತೀನಿ. ಸೊ ಈ ರೀತಿ ನಾವು ಆದರೆ ಸ್ನೇಹಿತರೆ, ನಾವು ಬಡ ವರ್ಗದಿಂದ ಶ್ರೀಮಂತ ವರ್ಗಕ್ಕೆ ಹೋಗ್ಬೋದು. ಸೊ ಹಾಗಾಗಿ ಕಾಸ್ಟ್ಲಿ ಇಲ್ಲಿ ಪ್ರಾಡಕ್ಟ್ ಅಂತ ನೋಡಬೇಡಿ. ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಕಾಸ್ಟ್ಲಿ ಸಮಯನ ನೋಡಿ. ಸಮಯ ಕಾಸ್ಟ್ಲಿ ಸ್ನೇಹಿತರೆ. ಸಮಯ ಹೋದ ಸಮಯ ಮತ್ತೆ ನಮ್ಮ ಲೈಫಲ್ಲಿ ಸಿಗಲ್ಲ. ಸೊ ಇನ್ಮೇಲೆ ನೀವು ಹೆಂಗಿರ್ಬೇಕು ಅಂದ್ರೆ ಕ್ಯಾಲ್ಕುಲೇಟಿವ್ ಮೈಂಡ್ ಇರಬೇಕು. ಕ್ಯಾಲ್ಕುಲೇಟಿವ್ ಮೈಂಡ್ ಫಾರ್ ಮನಿ ಅಲ್ಲ, ಕ್ಯಾಲ್ಕುಲೇಟಿವ್ ಮೈಂಡ್ ಫಾರ್ ಟೈಮ್, ಕ್ಯಾಲ್ಕುಲೇಟಿವ್ ಮೈಂಡ್ ಫಾರ್ ಸಕ್ಸಸ್. ಅದನ್ನ ಮಾಡ್ಕೊಳ್ಳಿ. ಹಾಗಾಗಿ ಈ ಬಿಸ್ನೆಸ್ ಯಾಕೆ ಮಾಡಬೇಕು ಅಂತಂದೇಳಿ ನಾನು ಹೇಳ್ತೀನಿ ಅಂದರೆ, ನೀವು ಪಾರ್ಟ್ ಟೈಮಲ್ಲಾದರೂ ಮಾಡಿ, 2 ಗಂಟೆ ಮಾಡಿ ದಿನಕ್ಕೆ, ತನು ಮನ ಧನ ಕೊಟ್ಟು ಮಾಡಿ. ವಾರದಲ್ಲಿ 2-3 ಗಂಟೆ ಈ ಬಿಸ್ನೆಸ್ಸಿಗೆ ಅಂತ ತೆಗೆದಿಡಿ, ತನು ಮನ ಧನ ಕೊಟ್ಟು ಮಾಡಿ. ಇಲ್ಲಿಂದ 5 ವರ್ಷದ ಪ್ಲಾನಿಂಗ್ ಮಾಡ್ಕೊಳ್ಳಿ, ಇಲ್ಲಿಂದ 3 ವರ್ಷದ ಪ್ಲಾನಿಂಗ್ ಮಾಡ್ಕೊಳ್ಳಿ, ಇಲ್ಲಿಂದ 1 ವರ್ಷದ ಪ್ಲಾನಿಂಗ್ ಮಾಡ್ಕೊಳ್ಳಿ. ನಾನು 1 ವರ್ಷದಲ್ಲಿ ಹೆಂಗಿರ್ಬೇಕು, 3 ವರ್ಷದಲ್ಲಿ ಹೆಂಗಿರ್ಬೇಕು, 5 ವರ್ಷದಲ್ಲಿ ಹೆಂಗಿರ್ಬೇಕು ಅಂತ. ಇಲ್ಲಿಂದ ನನಗೆ 3 ತಿಂಗಳಾಯ್ತು ಸರ್, ದುಡ್ಡು ಬರಲಿಲ್ಲ. ಈಗ ನೋಡಿ ಜ್ಯೋತಿ ಮೇಡಮ್ ಮಾತಾಡಿದ್ರು, ನಾನು ಫ್ರೆಶರ್ ಸರ್, ಹೊಸ್ದಾಗಿ ಸೇರಿದ್ದೀನಿ ಅಂತ. ಈ 3 ತಿಂಗಳಾಗಿದ್ಮೇಲೆ ಅವ್ರಿಗೇನು ಬಂದ್ಬಿಡುತ್ತೆ, ಫ್ಯಾಮಿಲಿ ಎಲ್ಲ ನೆಗೆಟಿವ್, ಫ್ರೆಂಡ್ಸ್ ಎಲ್ಲ ನೆಗೆಟಿವ್, ಇವರು ಬಿಟ್ಟೋಗ್ಬಿಡ್ತಾರೆ, ಬೇಡ ಸರ್ ಇದ್ರ ಸವಾಸನೆ ಬೇಡ ಅಂತ. ಇವರಲ್ಲ, ಫ್ರೆಶರ್ಸ್ 3 ತಿಂಗಳಿಗೆ ಡಿಲೀಟ್ ಆಗಿಬಿಡ್ತಾರೆ. ಯಾಕೆ ಅಂತಂದು ಹೇಳಿದ್ರೆ ಅವ್ರಿಗೆ ವಿಷನ್ನೇ ಇರಲ್ಲ, ಅವ್ರಿಗೆ ಕನಸೇ ಇರಲ್ಲ, ಅವ್ರಿಗೆ ನಾಳೆ ನನ್ನ ಫ್ಯೂಚರ್ ಏನು ಅನ್ನೋದು ಗೊತ್ತೇ ಇರಲ್ಲ. ಪಾಪ ಅವ್ರೇನು ಅನ್ಕೊಂಡ್ಬಿಟ್ಟಿರ್ತಾರೆ ಅಂದರೆ, ಈ ಬಿಸ್ನೆಸ್ ಅಂದ್ರೇನು, ಒಳಗಡೆ ಬರಬೇಕು, ಜನಗಳಿಗೆ ಸೇರಿಸ್ಬೇಕು, ಪ್ರಾಡಕ್ಟ್ಸ್ ತಗೋಬೇಕು, ಪ್ರಾಡಕ್ಟ್ಸನ್ನು ಕೊಡಿಸ್ಬೇಕು. ಇದು ಬಿಸ್ನೆಸ್. ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ ಇದು ಅಂತ. ಇದು ಅಲ್ಲ, ಇಟ್ ಈಸ್ ಸೇಲ್ಸ್. ಸೇಲ್ಸ್ ಅಂತಾರೆ ಇದಕ್ಕೆ. ಸೇಲ್ಸ್ ವುಮೆನ್, ಸೇಲ್ಸ್ ಮೆನ್ ಅಂತಾರೆ, ಸೇಲ್ಸ್ ಮೆಂಟಾಲಿಟಿ ಅಂತಾರೆ. ನೀವಿಲ್ಲಿ ಸೇಲ್ಸ್ ಮೆನ್, ಸೇಲ್ಸ್ ವುಮೆನ್ಸ್ ಆಗಾಗಿ ಬಂದಿಲ್ಲ. ನೀವಿಲ್ಲಿ ಬಂದಿರೋದು ಆಂಟ್ರಪ್ರನರ್ ಆಗೋದಕ್ಕೆ, ಸ್ವಉದ್ಯಮಿ ಆಗೋದಕ್ಕೆ, ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಆಗೋದಕ್ಕೆ, ದೊಡ್ಡ ಬಿಸ್ನೆಸ್ ಓನರ್ ಆಗೋದಕ್ಕೆ. ಆ ದೊಡ್ಡ ವ್ಯಕ್ತಿ ಆಗಬೇಕು ಅಂತಂದು ಹೇಳಿದ್ರೆ ಹಂಗೆ ಬಿಟ್ಟು ಹಿಂಗೆ ಮಾಡಿಬಿಟ್ಟು ಹಿಂಗೆ ಟಕ್ 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 ಮಾಡಿಬಿಟ್ರೆ ಕೋಟ್ಯಾಧಿಪತಿ ಆಗಲ್ಲ. 10 ಜನ ಹೀಯಾಳಿಸ್ತಾರೆ, 10 ಜನ ನಿಮಗೆ ನೋಡಿ ನಗ್ತಾರೆ. ಅದನ್ನೆಲ್ಲ ಅಲ್ಲಿ ಮೇಲ್ಗಡೆ ಅವನಿದಾನಲ್ಲ ಕುತ್ಕೊಂಡು ನೋಡ್ತಾನೆ, ಈ ನನ್ನ ಮಗ ಎಷ್ಟು ಶಕ್ತಿ ಇದೆ, ಇಷ್ಟು ಜನ ನಕ್ರೇನು, ಇಷ್ಟು ಜನ ಹೀಯಾಳಿಸಿದ್ರೇನು, ಇವನು ಸಸ್ಟೇನ್ ಆಗಿ ಉಳಿತಿದಾನಾ ಅಂತ ಅವನು ಅಲ್ಲಿ ಕುತ್ಕೊಂಡು ನೋಡ್ತಾ ಇರ್ತಾನೆ. ನೀವು ಅದನ್ನೆಲ್ಲ ಸಸ್ಟೇನ್ ಆಗಿ ಉಳಿದ್ರೆ ಅವನು ಆಗ ರಿಸಲ್ಟ್ ಕೊಡ್ತಾನೆ, ಆಗ ನಿಮಗೆ ಕೋಟ್ಯಾಧಿಪತಿ ಮಾಡ್ತಾನೆ. ಯು ಗಾಟ್ ಮೈ ಪಾಯಿಂಟ್. ನೀವು 3 ತಿಂಗಳಲ್ಲಿ ಕೋಟ್ಯಾಧಿಪತಿ ಆಗಲ್ಲ, ನೀವು 3 ತಿಂಗಳಲ್ಲಿ ರಿಚ್ ಆಗಲ್ಲ, ನೀವು 3 ತಿಂಗಳಲ್ಲಿ ಏನೂ ಆಗಲ್ಲ. ಅದಕ್ಕೆ ನಾನು ಹೇಳಿದೆ ಪುಸ್ತಕಗಳನ್ನು ಓದಿ ಅಂತ. ನಾನು ಹೇಳಿದ್ನಲ್ಲ ನೋಡಿ, ಬಹಳಷ್ಟು ಜನ ಪುಸ್ತಕನೇ ಓದಲ್ಲ. ಈ ಪುಸ್ತಕ ಬೈ ಮಾಡಿ, ಇದನ್ನು ಓದಿ. ಇದರಲ್ಲಿ ನಾನು ಜ್ಞಾನ ಭಂಡಾರ ಕನ್ನಡದಲ್ಲಿ ಬರೆದಿದ್ದೀನಿ. ಅಲ್ಲಿ ನಂಬರ್ ಇದೆಲ್ಲ ನಂದು, 9739313938. ಈ ನಂಬರ್ ನಂದೇ. ನನಗೆ ಹಾಯ್ ಸರ್ ಅಂತ ವಾಟ್ಸಪ್ ಮಾಡಿ ಬುಕ್ಸ್ ಬೇಕು ಅಂತ. ಸೊ ಇದರಲ್ಲಿ 3 ಬುಕ್ ಬರುತ್ತೆ. ಈ 3 ಬುಕ್ ಓದಿ. ಇದರಲ್ಲಿ ನಾನು 100 ರೂಪಾಯಿ ಲಾಭ ಇಟ್ಟಿದ್ದೀನಿ. 50 ರೂಪಾಯಿ ನನಗೆ ಹೋಗುತ್ತೆ, 50 ರೂಪಾಯಿ ನಮ್ಮ ದೇಶದ ಹುತಾತ್ಮ ಸೈನಿಕರಿಗೆ ಹೋಗುತ್ತೆ. 685 ರೂಪಾಯಿಗೆ 3 ಬುಕ್ ಬರುತ್ತೆ. ಸೊ ನೀವೊಂದು ಬುಕ್ಸ್ ಓದಲ್ಲ, ನೀವು ಕೋಟ್ಯಾಧಿಪತಿ ಆಗಬೇಕು. ನಿಮ್ಮ ಮಾತು ಜನ ಕೇಳಬೇಕು. ಸರ್ ಜನ ಯಾರು ಮಾತೇ ಕೇಳಲ್ಲ ಸರ್, ಪ್ರಾಡಕ್ಟ್ಸ್ ಕಾಸ್ಟ್ಲಿ ಅಂತಾರೆ ಸರ್ ಅಂತ. ಯಾಕೆ ಕಾಸ್ಟ್ಲಿ ಅಂತಾರೆ ಅಂದರೆ ನಿಮಗೆ ಉತ್ತರ ಕೊಡಕ್ಕೆ ಬರ್ತಾ ಇಲ್ಲ, ಅದಕ್ಕೆ ಕಾಸ್ಟ್ಲಿ ಅಂತಿದ್ದಾರೆ. ಅವರು ನಿಮ್ಮ ಸೋಪನ್ನು ಯಾವ ಸೋಪಿಗೆ ಕಂಪೇರ್ ಮಾಡ್ತಿದ್ದಾರೆ, ಲೋಕಲ್ ಸೋಪಿಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಅಂದರೆ ನಾನು ಆವಾಗಲೇ ಹೇಳಿದ್ನಲ್ಲ, ಒಂದು ತಾಯಿ ಜಿಮ್ ಬಾಡಿ ಬಿಲ್ಡರಿಗೆ ಈ 20 ವರ್ಷದ ಹುಡುಗಿ ಕಂಪೇರ್ ಮಾಡ್ದಂಗೆ. ಸೊ ಸ್ನೇಹಿತರೆ, ನಾನು ಹೇಳ್ತೀನಲ್ಲ, ಬಡವರು
ಜೀವನ ತುಂಬ ಕಷ್ಟ. ಊಟ ಸರಿಯಾಗಿ ಮಾಡೋಕ್ಕಾಗಲ್ಲ, ಒಳ್ಳೆ ಮನೇಲಿ ಇರೋಕ್ಕಾಗಲ್ಲ, ಒಳ್ಳೆ ಲೈಫ್ ಸ್ಟೈಲನ್ನು ನೋಡೋದಕ್ಕಾಗಲ್ಲ. ನಾನೇನು ಹೇಳ್ತೀನಿ ಅಂದರೆ, ನಿಮ್ಗೆ ಯಾವುದಾದ್ರೂ ಆಪ್ಷನ್ ಇದ್ದರೆ ಕೋಟ್ಯಾಧಿಪತಿ ಆಗೋದಕ್ಕೆ, ಆ ಆಪ್ಷನಲ್ಲಿ ಸೀರಿಯಸ್ ಆಗಿ ಕೆಲಸ ಮಾಡಿ, ಸೀರಿಯಸ್ ಆಗಿ ಕೆಲಸ ಮಾಡಿ. ಇಲ್ಲ ಸರ್ ನಾನು ಬೆಸ್ಟ್ ಕ್ರಿಕೆಟರ್ ಸರ್ ನಾನಂದರೆ, ಇಲ್ಲಿ ಟೈಮ್ ವೇಸ್ಟ್ ಮಾಡಬೇಡಿ. ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಹೋಗಿ ಕ್ರಿಕೆಟ್ ಆಡಿ ಸಚಿನ್ ತೆಂಡೂಲ್ಕರ್ ಕೊಹ್ಲಿ ಥರ ಆಗ್ರಿ, ಕೋಟಿ ಕೋಟಿ ಗಳಿಸಿ. ಸರ್ ನಾನು ಫಿಲಿಮ್ ಆ್ಯಕ್ಟ್ರ್ ಸರ್, ನಾನು ಬೆಸ್ಟ್ ಆ್ಯಕ್ಟಿಂಗ್ ಮಾಡ್ತೀನಿ ಸರ್, ನಾನು ಹೀರೋ ಆಗಬೇಕು ಸರ್, ನನಗೆ ಸಖತ್ತಾಗಿದ್ದೀನಿ ಸರ್, ನಾನು ಮಸ್ತ್ ಇದ್ದೀನಿ ಹೀರೋಯಿನ್ ಥರ ಅಂದರೆ, ಇನ್ಫ್ಲೂಯೆನ್ಸ್ ಇದೆ, ದುಡ್ಡಿದೆ ಸರ್ ನನ್ನ ಹತ್ರ ಅಂದರೆ, ಇಲ್ಲಿ ಇರಬೇಡಿ. ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಹೋಗಿ ಫಿಲಿಮ್ ಇಂಡಸ್ಟ್ರಿ ಕೆಲಸ ಮಾಡಿ. ನೀವು ಶಾರುಖ್ ಖಾನ್ ಥರ, ಸುದೀಪ್ ಅವ್ರ ಥರ ಕೋಟ್ಯಾಧಿಪತಿ ಆಗಿ. ಇಲ್ಲ ಸರ್ ನಾನು ಬೆಸ್ಟ್ ಪೊಲಿಟಿಷಿಯನ್ ಸರ್, ನಾನು BJP ಕಾರ್ಯಕರ್ತ, ನಾನು ಕಾಂಗ್ರೆಸ್ ಕಾರ್ಯಕರ್ತ, ನಾನು JDS ಕಾರ್ಯಕರ್ತ, ನಾನು ನಾಳೆ ಎಲೆಕ್ಷನ್ ನಿಲ್ತಾ ಇದ್ದೀನಿ, ನಾಳೆ ನಾನು ಎಲೆಕ್ಷನ್ ಗೆಲ್ತಾ ಇದ್ದೀನಿ ಅಂದರೆ, ದಯವಿಟ್ಟು ಇಲ್ಲಿ ಟೈಮ್ ವೇಸ್ಟ್ ಮಾಡಬೇಡಿ. ಕೈ ಮುಗಿದು ಕೇಳ್ತೀನಿ, ಅಲ್ಲಿ ಹೋಗಿ ನೀವು ನಾಳೆ ಕೋಟ್ಯಾಧಿಪತಿ ಆಗ್ತೀರಾ. ಸರ್ ಇದು ಮೂರರಲ್ಲೂ ನೀವು ಹೇಳಿದ್ರಲ್ಲಿ ನಾನಿಲ್ಲ ಅಂದರೆ, ಬಾಯಿ ಮುಚ್ಕೊಂಡು ಇದನ್ನ ಮಾಡಿ ಕೋಟ್ಯಾಧಿಪತಿ ಆಗ್ತೀರಾ. ಇಲ್ಲದ್ದೆಲ್ಲ ದಿಮಾಕ ಮಾಡಿ ನಿಮ್ಮ ಲೈಮನ್ನು, ನಿಮ್ಮ ವಯಸ್ಸನ್ನು ಕಳ್ಕೊಬೇಡಿ. ಇವೆಲ್ಲ ನಿಮ್ಮ ಹತ್ರ ಟ್ಯಾಲೆಂಟ್ ಇಲ್ಲ ಅಂದರೆ, ಇವೆಲ್ಲ ನಿಮ್ಮ ಕೈಯಲ್ಲಿ ಆಗಲ್ಲ ಅಂದರೆ, ಯಾಕಂದ್ರೆ ಇವಿಷ್ಟೇ ಇರೋದು ಕೋಟ್ಯಾಧಿಪತಿ ಆಗೋದಕ್ಕೆ ದಾರಿ. ಹೌದಲ್ಲ? ಇದೆಲ್ಲ ಬಿಟ್ರೆ ಬಿಸ್ನೆಸ್ ಮಾಡ್ಬೇಕು. ನೀವು ಬಿಸ್ನೆಸ್ ಬಿಟ್ರೆ ಬೇರೆ ದಾರಿ ಇಲ್ಲ ನೀವು ಕೋಟ್ಯಾಧಿಪತಿ ಆಗೋದಕ್ಕೆ. ಬಾಯಿ ಮುಚ್ಕೊಂಡು ಬುಕ್ಸ್ ಓದ್ರಿ, ಅಮೆಝಾನಿಗೆ ಹೋಗ್ರಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಬುಕ್ಸ್ ಅಂತ ಹಾಕ್ರಿ, 1000 ಬುಕ್ಸ್ಗಳು ಸಿಗ್ತವೆ. ನಾನು ಬರ್ದಿರೋ ಇದೇ ಪುಸ್ತಕ ಓದಬೇಕು ಅಂತಿಲ್ಲ, ಇದು ಕನ್ನಡದಲ್ಲಿದೆ. ನಿಮ್ಗೆ ಇಂಗ್ಲೀಷು ಹಿಂದಿ ಓದಕ್ಕೆ ಬಂದರೆ 1000 ಪುಸ್ತಕಗಳು ಇದ್ದಾವೆ, ತರಿಸ್ಕೊಳ್ಳಿ. ಎಲ್ಲ ಪುಸ್ತಕ ಅಮೆಝಾನಲ್ಲಿರೋ ಎಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಪುಸ್ತಕ ತರಿಸಿದ್ರೇನು 2000 3000 ಬಿಲ್ ಆಗಲ್ಲ ನಿಮ್ಮದು. ಈ 2000 3000 ನೀವು ಕರೆನ್ಸಿ ಹಾಕಿಸ್ತೀರಾ, ಈ 2000 3000 ಐಸ್ ಕ್ರೀಮ್ ತಿಂತೀರಾ, ಈ 2000 3000 ಪಾನಿಪುರಿ ತಿಂತೀರಾ. ಬಟ್ ಬುಕ್ಸ್ ಯಾಕೆ ತರಿಸ್ತಾ ಇಲ್ಲ? ಯಾಕಂದ್ರೆ ನಿಮಗೆ ಕೋಟ್ಯಾಧಿಪತಿ ಆಗಕ್ಕೆ ಆಸೆ ಇಲ್ಲ. ನಿಮಗೆ ಕೋಟ್ಯಾಧಿಪತಿಗಳನ್ನ ನೋಡೋದಕ್ಕೆ ಆಸೆ, ಕ್ರಿಕೆಟ್ ನೋಡೋದಕ್ಕೆ ಆಸೆ, ಫಿಲಿಮ್ ನೋಡೋದಕ್ಕೆ ಆಸೆ, ಸೀರಿಯಲ್ ನೋಡೋದಕ್ಕೆ ಆಸೆ, ನನ್ನ ಹಣೆ ಬರ ಯಾಕೆ ಹಿಂಗಾಯ್ತು ಅನ್ನೋ ಆಸೆ. ಓದ್ರಿ, ಮೊಬೈಲ್ನ ಸೈಡಿಗೆ ಒಬ್ಬೊಬ್ಬರನ್ನು ಸ್ಕ್ರೀನ್ ಟೈಮಿಂಗ್ಸ್ ನೋಡಿದ್ರೆ 6 ಗಂಟೆ 7 ಗಂಟೆ 3 ಗಂಟೆ ಸಾಯ್ತಾ ಇರ್ತಾರೆ ಮೊಬೈಲಲ್ಲಿ, ಗೇಮ್ಸ್ ಆಡ್ತಾ, ರೀಲ್ಸ್ ನೋಡ್ತಾ. ಇವ್ರು ಆಸೆ ಪಡ್ತಾರೆ, ಸರ್ ನನ್ನ ಕೆಳಗಡೆ ಯಾರೂ ಸೇರ್ತಿಲ್ಲ ಸರ್, ಸರ್ ನನ್ನ ಮಾತು ಯಾರೂ ಕೇಳ್ತಿಲ್ಲ ಸರ್. ನನ್ನ ಮಗನೇ, ನೀನು ಕುತ್ಕೊಂಡು ರೀಲ್ಸ್ ನೋಡಿದ್ರೆ ನಿನ್ನ ಕೆಳಗಡೆ ಬಂದು ಸೇರ್ಬಿಡ್ತಾರಾ? ನಿನ್ನ ತಲೆಯಲ್ಲಿ ಏನಾದರೂ ಬೇಕಲ್ಲ ಬುದ್ಧಿ, ಆ ಬುದ್ಧಿ ಬೆಳೆಸ್ಕೊ ಮೊದಲು. ಒಂದು ಪೇಜ್ ಓದೋ ಯೋಗ್ಯತೆ ಇಲ್ಲ, ಒಂದು ಪುಸ್ತಕ ಓದೋ ಯೋಗ್ಯತೆ ಇಲ್ಲ, ಕೋಟ್ಯಾಧಿಪತಿ ಆಗೋ ಯೋಗ್ಯತೆ ಬರ್ಬೇಕಂತೆ. ನೀವು ಹುಚ್ಚು ನನ್ನ ಮಕ್ಕಳು ಇರ್ಬೋದು, ನೀವು ದಡ್ರಿ ಇರ್ಬೋದು, ಬಟ್ ಆ ಭಗವಂತ ದಡ್ಡ ಅಲ್ಲ. ಭಗವಂತ ಯಾರಿಗೆ ಸಕ್ಸಸ್ ಕೊಡ್ತಾನೆ ಅಂದರೆ, ಯಾರು ಬುದ್ಧಿಯನ್ನ ಬೆಳೆಸ್ಕೊತಾರೆ, ಯಾರು ಕೋಟ್ಯಾಧಿಪತಿ ಆಗೋದಕ್ಕೆ ಹೋಗ್ತಾರೆ, ಅವ್ರಿಗೆ ಮಾತ್ರ ಸಕ್ಸಸ್ ಅನ್ನ ಕೊಡ್ತಾನೆ. ಕತ್ತೆ ದುಡ್ದಂಗೆ ಹಾರ್ಡ್ ವರ್ಕ್ ಮಾಡಿದ್ರೆ ಸಕ್ಸಸ್ ಕೊಡಲ್ಲ. ಇಲ್ಲಿ ತಲೆಯಲ್ಲಿ ಸ್ವಲ್ಪ ಬುದ್ಧಿನೂ ಬೇಕು. ಬಿಸ್ನೆಸ್ ಅಂದ್ರೆ ಏನು, ಬಿಸ್ನೆಸ್ ಹೇಗೆ ಮಾಡಬೇಕು, ನಾವು ಜನರ ಜೊತೆಗೆ ಹೆಂಗೆ ಕಮ್ಯುನಿಕೇಶನ್ ಮಾಡಬೇಕು. ಸೊ ಸ್ಕಿಲ್ ಡೆವಲಪ್ಮೆಂಟ್ ಬುಕ್ಸ್ಗಳನ್ನು ಓದಬೇಕು. ಓದಿ ಅಂಥವೆಲ್ಲ ಬುಕ್ಸ್ಗಳನ್ನು. ಸರ್ ನಾನು ChatGPTಯಲ್ಲಿ ನೋಡ್ತೀನಿ, ನಾನು ಗೂಗಲಲ್ಲಿ ನೋಡ್ತೀನಿ, ನಾನು ಯೂಟ್ಯೂಬಲ್ಲಿ ವಿಡಿಯೋಸ್ಗಳು ನೋಡ್ತೀನಿ ಸರ್, ತುಂಬ ಮೋಟಿವೇಶ್ನಲ್ ವಿಡಿಯೋಸ್ಗಳು ನೋಡ್ತೀನಿ. 10 ಪೈಸಾನು ಯೂಸ್ ಇಲ್ಲ, 10 ಪೈಸಾ ಯೂಸ್ ಇಲ್ಲ. ಬುಕ್ಕೇ, ಯೂಟ್ಯೂಬೇ. ದ ಸೋಷಿಯಲ್ ಮೀಡಿಯಾ ಈಸ್ ಫಾರ್ ಎಂಟರ್ಟೈನ್ಮೆಂಟ್, ನಾಟ್ ಫಾರ್ ಯುವರ್ ನಾಲೆಡ್ಜ್. ಅದರಲ್ಲಿಂದ ನೀವು ಕೋಟ್ಯಾಧಿಪತಿ ಆಗಕ್ಕಾಗಲ್ಲ. ಸೊ ಹಾಗಾಗಿ ನಿಮ್ಮ ಮೊಬೈಲ್ನ ಸ್ವಿಚ್ ಆಫ್ ಮಾಡಿ ಪುಸ್ತಕ ಓದೋದ್ರ ಕಡೆ ಗಮನ ಕೊಡಿ. ನಿಮ್ಮ ಲೀಡರ್ಸ್ ಜೊತೆಗೆ ಹೋಗಿ ಮೀಟ್ ಆಗಿ. ಬರೇ ಆನ್ಲೈನಲ್ಲಿ ಕುತ್ಕೊಂಡು, ಸರ್ ನನ್ನ ಮನೇಲಿ ಹೋಗೋಕ್ಕಾಗಲ್ಲ ಸರ್, ಹೊರಗಡೆ ಬರೋಕ್ಕಾಗಲ್ಲ ಸರ್, ಹೊರಗಡೆ ಅಪ್ರೋಚ್ ಮಾಡೋಕ್ಕಾಗಲ್ಲ ಸರ್, ನಾನು ಆನ್ಲೈನಲ್ಲೇ ಮಾಡ್ತೀನಿ, ಆನ್ಲೈನಲ್ಲೇ ಕಲಿತೀನಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ ವರ್ಕ್ ಫ್ರಮ್ ಹೋಮ್, ಜಾಬ್ ಅವೈಲಬಲ್, ಪಾರ್ಟ್ ಟೈಮ್ ಫುಲ್ ಟೈಮ್ ಅವೈಲಬಲ್ ಅಂತ ಹಾಕ್ಬಿಟ್ರೆ ಅವ್ರೇನು ಮಾಡ್ತಾರೆ, ಬರ್ತಾರೆ ಸರ್ ಜಾಬ್ ಇದೇನಂತ ಕೇಳ್ತಾರೆ. ಜಾಬ್ ಇಲ್ಲ ಅಂದರೆ ಓಕೆ ಸರ್ ಅಂತ ಇಡ್ತಾರೆ. ಅವ್ರು ಫೋನ್ ಮಾಡಿದ ಮೇಲೆ ನಿಮಗೆ ಏನು ಮಾತಾಡಬೇಕು ಅನ್ನೋದಾದ್ರೂ ಗೊತ್ತಿರಬೇಕಲ್ಲ, ಅದನ್ನ ಹೇಗೆ ಕ್ಲೋಸಿಂಗ್ ಮಾಡ್ಬೇಕಂತ ಸೇಲ್ಸ್ ಸ್ಕಿಲ್ಸ್ ಇರಬೇಕಲ್ಲ, ಬಿಸ್ನೆಸ್ ಸ್ಕಿಲ್ಸ್ ಡೆವಲಪ್ ಮಾಡ್ಕೋಬೇಕಲ್ಲ. ಅದಕ್ಕೆ ಬುಕ್ಸ್ ಓದಿ.
ಆಗ ನೀವು ನಿಮ್ಮ ಅಪ್ಲೈನ್ ಮೀರಿಸಿ ದುಡ್ಡು ಮಾಡ್ತೀರಾ. ನೀವು ಆಗ ನಿಮ್ಮ ಅಪ್ಲೈನ್ಗಿಂತ ಜಾಸ್ತಿ ಇನ್ಕಮನ್ನು ಗಳಿಸ್ತೀರಾ. ನಿಮಗೆ ಕ್ಲಾರಿಟಿ ಬಂತಲ್ಲ ಈಗ? ಇದನ್ನ ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ ನಾನು. ಇದನ್ನ ನಾನು ನಾಳೆ 8 ಗಂಟೆಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ MLM ಶರತ್ ಓಪನ್ ಮಾಡಿ ಯೂಟ್ಯೂಬ್ ಚಾನಲು, ಎಲ್ಲರೂ ಸಬ್ಸ್ಕ್ರೈಬ್ ಆದ್ರ? ಸೊ ನಾಳೆ 8 ಗಂಟೆಗೆ ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋನ ಪದೇ 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 50 ಸಲ ನೋಡಿ. ನಿಮ್ಗೊಂದು ಐಡಿಯಾ ಬರುತ್ತೆ. ಯಾಕಂದ್ರೆ ಈಗ ನೀವು ನನ್ನ ಜೊತೆ ಮಾತಾಡಿದ್ರಲ್ಲ, ಈ ವಿಡಿಯೋ ನೋಡೋದಕ್ಕೆ ಇನ್ನೂ ಇಂಟ್ರೆಸ್ಟ್ ಬರುತ್ತೆ ಅವಾಗ. ಸೊ ನೀವೇನ್ ಹೇಳ್ತೀರಾ? ಇದು ಅವಶ್ಯಕತೆ ಇತ್ತಾ ನಾನು ಈಗ ಹೇಳಿದ್ದು? ಎಸ್, ಅವಶ್ಯಕತೆ ಇತ್ತು ಸರ್ ಇದು. ಈಗಿದು ಕ್ಲಾರಿಟಿ ಸಿಗ್ತಾ ನಿಮಗೆ? ಹಾ ಸರ್. ಎಡವಟ್ ಮಾಡ್ತಿದ್ದೀರಾ? ಮತ್ತೆ Yes. ಫ್ರೆಶರ್ಸ್ಗಳು ಏನ್ ತಪ್ಪು ಮಾಡ್ತಾ ಇದಾರೆ ಗೊತ್ತಾಯ್ತಾ? ಒಂದು, ದೇ ಆರ್ ನಾಟ್ ರೀಡಿಂಗ್ ನೆಟ್ವರ್ಕ್ ಮಾರ್ಕೆಟಿಂಗ್ ರಿಲೇಟೆಡ್ ಬುಕ್ಸ್. ಸೆಕೆಂಡ್, ಅವರಿಗೆ ಬೇಸಿಕ್ ನಾಲೆಡ್ಜ್ ಇರ್ಲಿಲ್ಲ. ಅಂದ್ರೆ ರಿಚ್ ಆಗೋದು ಅವ್ರೇನ್ ಅನ್ಕೊಂಡ್ಬಿಟ್ಟಿದ್ರು ಅಂದ್ರೆ, ಇವ್ರು ಸೇರ್ಬಿಡ್ತಾನೆ, ಸೇರಿದ ಕೂಡ್ಲೆ ಎಲ್ರು ಸೇರ್ಬಿಡ್ತಾರೆ ನನ್ ಕೆಳಗಡೆ ಬಂದು ಅಂತ. ಹಾಗಾಗಲ್ಲ ಸ್ನೇಹಿತರೆ, ಅದು ಪಿಕ್ಚರ್ ಅಲ್ಲಿ ಮಾತ್ರ ಸಾಧ್ಯ. ಎಸ್. ಬಟ್ ರಿಯಲ್ ಲೈಫ್ ಅಲ್ಲಿ you have to be increase your knowledge, and when you increase your knowledge, then only you will start earning. ಓಕೆ, ಸೊ ಯಾರಾದ್ರೂ ಮಾತಾಡ್ತೀರಾ ನನ್ನ ಜೊತೆಗೆ? ಹ್ಯಾಂಡ್ ರೈಸ್ ಮಾಡಿ, ನಾನು ಅನ್ಮ್ಯೂಟ್ ಮಾಡ್ತೀನಿ. ಇಷ್ಟಕ್ಕೊಂದು ಜನ ಇದ್ದಾರೆ, ಯಾರು ಹ್ಯಾಂಡ್ ರೈಸೇ ಮಾಡ್ತಾ ಇಲ್ಲ. ಹೇಗಿತ್ತು ಕ್ಲಾಸ್? ಶರತ್ ಸರ್, ನೀವು ಮಾತಾಡಿದ್ರಲ್ಲಿ ವಾಸ್ತವ ಇತ್ತು ಅಂತ ಹೇಳ್ತಿರೋ ಅಥವಾ ಮೋಟಿವೇಶನ್? ವಾಸ್ತವ ಬಗ್ಗೆ ಮಾತಾಡಿದ್ದೀನಿ ತಾನೇ ನಾನು, ರಿಯಾಲಿಟಿ. ಯಾರು ಹೇಳ್ತೀರಾ ಸ್ನೇಹಿತರೆ? ನೋಡಿ, ನೀವು ಈ ರೀತಿ ನನ್ನ ಜೊತೆ ಮಾತಾಡಲಿಲ್ಲ ಅಂದ್ರೆ ನಾನು ನೆಕ್ಸ್ಟ್ ಟೈಮ್ ಬರೋದೇ ಇಲ್ಲ. ಯಾಕಂದ್ರೆ ತುಂಬಾ ಬ್ಯುಸಿ ಶೆಡ್ಯೂಲ್ ಇರುತ್ತೆ ನಂದು. ಸೊ ದಿನದಲ್ಲಿ 2ರಿಂದ 3 ಮಿನಿಮಮ್ ಝೂಮ್ ಮೀಟಿಂಗ್ಗಳು ಇರ್ತವೆ, ಕ್ಲಾಸಸ್ಗಳು ಇರ್ತವೆ, ಮೀಟಿಂಗ್ಸ್ಗಳು ಇರುತ್ತೆ. ನಾನು ಈ 10 ಜನ 20 ಜನ ಕ್ಲಾಸು ತಗೊಳೋದಿಲ್ಲ. ಬಟ್ ಸುದೀಪ್ ಸರಿಗೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ. ಸರ್, ನಮ್ಮ ಸ್ಟೂಡೆಂಟ್ಸು ತುಂಬ ನಿಮಗೆ ಇಷ್ಟಪಡ್ತಾರೆ, ಅವ್ರಿಗೆ ತುಂಬ ಆಸೆ ಇದೆ ಕಲಿಬೇಕು ಅಂತ. ಕಲಿಸ್ರಿ ಅಂತ ಹೇಳಿದ ಮೇಲೆ ನಾನು ಇವತ್ತು ಟೈಮ್ ಕೊಟ್ಟಿದ್ದೀನಿ. ಸೊ ಥ್ಯಾಂಕ್ ಯು ಜ್ಯೋತಿ ಮೇಡಮ್, ಸೂಪರ್. ಹೇಳಿ ಮೇಡಮ್, ನಿಮಗೇನು ಅನ್ನಿಸ್ತು ಇವತ್ತಿನ ಕ್ಲಾಸು? ಹಿಂಗೆ ಸ್ವಲ್ಪ ಸ್ವಲ್ಪ ನಾಲೆಡ್ಜ್ ಕೊಡ್ತಾ ಹೋದ್ರೆ ಹೇಗಿರುತ್ತೆ? ಇಲ್ಲ ಸರ್, ಚೆನ್ನಾಗಿದೆ ಸರ್. ಬಟ್ ಫ್ರೆಶರ್ಗಂತ ಅಲ್ಲ, ಈಗ ಫೀಲ್ಡ್ ಅಲ್ಲಿ ಇದ್ದವ್ರಿಗೂನು ಹಾಫ್ ನಾಲೆಡ್ಜ್ ಇಟ್ಕೊಂಡೇ ಇರ್ತಾರೆ ಸರ್. ಯಾಕಂದ್ರೆ ನಮಗೂ ಹಾಫ್ ನಾಲೆಡ್ಜ್ ತುಂಬಿಟ್ಟಿರ್ತಾರೆ. ಹೌದು. ಹಂಗಾಗಿ ಏನಂದ್ರೆ ನಾವು ಫುಲ್ಲಿ, ನೀವು ಬುಕ್ಸ್ ಅಂದ್ರಲ್ಲ ಸರ್, ಅದು ತುಂಬಾ ಅಂದ್ರೆ ತುಂಬಾ, ನಾವು ಬುಕ್ಸ್ ಓದ್ತೀವಿ ಸರ್, ಅಭ್ಯಾಸ ಇದೆ. ಬಟ್ ನಾವು ನೀವ್ ಹೇಳ ಹಂಗೆ ಕೆಲವೊಬ್ರು ಇವ್ರು ಅಪ್ಲಯನ್ಸ್ ಹೇಳ್ತಾರೆ, ಒಂದ್ ವಿಡಿಯೋಸ್ ನೋಡಿ ಇದು ಎಂತ ಮೋಟಿವೇಶನ್ ಸ್ಪೀಚ್ಗಳು ಕೇಳಿ ಹಾಗೆ ಹೀಗೆ ಅಂತ. ಇಲ್ಲ ಸರ್, ನಾವು ಎಜುಕೇಟೆಡ್ ಆಗಿ ಹೇಳೋದಕ್ಕೆ ನೀವ್ ಹೇಳಿದ್ದಲ್ಲ ಸರ್, ನೀವೇ ಹೇಳಿದ್ದು ಓಕೆ. ಬಟ್ ಬುಕ್ಸ್ ಓದಿದ್ರೆ ಏನಾಗುತ್ತೆ ಅಂದ್ರೆ, ವಾಸ್ತವ ಏನಿದೆ ಮತ್ತೆ ಒಳಗ್ ಏನಿದೆ ಅನ್ನೋದನ್ನ ನಾವು ಫುಲ್ಲಿ ನಮ್ ಮೈಂಡಿಗೆ ಒಂದು ಸರಿ ತೆಗೆದು ನಾವು ಓದಿದ್ರೆ, ನಾವು ಒಂದು ಸರಿ ತಲೆ ಇಟ್ಟು ಮೈಂಡ್ ಇಟ್ಟು ಓದ್ಬಿಟ್ರೆ, ನಾವು ಫುಲ್ ನಮ್ ಮೈಂಡ್ ನಾವಿರೋ ತನಕ ಅದ್ ನೆನ್ಪಿರುತ್ತೆ ಸರ್. ಬುಕ್ಸ್ ಅಂದ್ರೆ ಅದೇ. ಹಂಗಾಗಿ ನಾವು ಸೋಷಿಯಲ್ ಮೀಡಿಯಾ ನೋಡ್ಬೋದು, ಇನ್ನೊಂದ್ 4 ದಿನ ಬಿಟ್ಟು ಕೇಳಿದ್ರೆ ಅದ್ ಮರ್ತೋಗಿರ್ಬೋದು ಸರ್. ಬಟ್ ಬುಕ್ ನೀವ್ ಹೇಳಿದ್ದು ನಿಜ ಸರ್. ಬುಕ್ ಅಲ್ಲಿ ತುಂಬಾ ವಿಷಯಗಳು ನಿಜವಾಗ್ಲೂ ತುಂಬಾ ವಿಷಯ ಕಲಿಯಕ್ಕಿದೆ. ಮತ್ತೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳಿದ್ರಲ್ಲ, ಇದಂತ ಅಲ್ಲ, ಬೇರೆ ಎಲ್ಲದಕ್ಕೂ ಬುಕ್ಸ್ ಇಸ್ ಎ ಮೈನ್ ಇಂಪಾರ್ಟೆಂಟ್ ಸರ್. ತುಂಬಾ ಚೆನ್ನಾಗಿತ್ತು ಸರ್ ಸ್ಪೀಚ್. ಬಟ್ ನಾನೇನಾದ್ರೂ ಜಾಸ್ತಿ ಮಾತಾಡಿದ್ರೆ ಸಾರಿ ಸರ್. ಇಲ್ಲ 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 ಮೇಡಮ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ನೀವು ಮಾತಾಡಿದ್ಕೆ ನನಗೆ ಖುಷಿ ಆಯ್ತು. ಯಾಕೆ ಅಂತ ಹೇಳಿದ್ರೆ, ಯಾರು ಮಾತಾಡಿ ಮಾತಾಡಿ ಅಂದ್ರೆ ಯಾರು ಮಾತಾಡೋದಕ್ಕೆ ತಯಾರಿಲ್ಲ. ಓಕೆ ಸರ್, ಏನಂದ್ರೆ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇರುತ್ತೆ ಸರ್ ಕೆಲವೊಬ್ರಿಗೆ. ನಾವು ಸ್ವಲ್ಪ ಟೀಚಿಂಗ್ ಪ್ರೊಫೆಷನಲ್ ಇರೋದ್ರಿಂದ ನಾವು ಮಾತಾಡಿದೆ ಸರ್ ಅಷ್ಟೇ. ಮೇಡಮ್, ಏನು ಪ್ರಾಬ್ಲಮ್ ಇಲ್ಲ ಮೇಡಮ್. ಓಕೆ, ನಾನೇನು ಬೇರೆಯವರಲ್ಲ. ಓಕೆ, ನಾನೇನು ದೊಡ್ಡ ಇದು ಅಲ್ಲ. ಸೊ ಆರಾಮಾಗಿ ಓಪನ್ ಅಪ್ ಆಗಿ ಮಾತಾಡ್ಬೋದು. ಕೆಲವೊಬ್ರಿಗೆ ಪಾಪ ಹೆಣ್ಮಕ್ಳು ಮನೆಯಲ್ಲಿ ಇರ್ತಾರಲ್ಲ, ಅವ್ರಿಗೆ ಅತ್ತೆ ಮಾವ ಅವ್ರ ಹೆದರಿಕೆ ಇರುತ್ತೆ, ಅಥವಾ ಶೈ ನೇಚರ್ ಇರುತ್ತೆ ಕೆಲವೊಬ್ರಿಗೆ. ಹಂಗಾಗಿ ಸ್ವಲ್ಪ ಓಪನ್ ಅಪ್ ಆಗೋದ್ ಕಡಿಮೆ ಇರುತ್ತೆ. ಹಂಗಾಗಿ ಅಷ್ಟೇ ಸರ್, ಎಲ್ರಿಗೂ ಮಾತಾಡಕ್ ಇರುತ್ತೆ. ಬಟ್ ಏನ್ ಅನ್ಕೋತಾರೋ, ಸರ್ ಏನ್ ಅನ್ಕೋತಾರೋ, ಈಗ ನಾನ್ ಕೇಳದ್ ತಪ್ಪಿರ್ಬೋದು, ಅವ್ರ ಏನ್ ಆನ್ಸರ್ ಮಾಡಿದಾಗ ಅದೇನ್ ಆಗ್ಬಹುದು ಅಂತ ಹೇಳಿ ಅಷ್ಟ್ ಬಿಟ್ರೆ ಇನ್ನೇನಿಲ್ಲ ಸರ್, ಎಲ್ರು ಮಾತಾಡ್ತಾರೆ.
ನಾನ್ ಮಾತಾಡಿದ್ದು ಓಕೆ ಸರ್. ಗುಡ್. ನೀವು ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಮತ್ತೆ ಓಕೆ ಓಕೆ. ವಾಸ್ತವದ ಬಗ್ಗೆ ಮಾತಾಡಿದ್ರಿ. ನೀವು ಎಷ್ಟು ಕ್ಲೀನ್ ಆಗಿ ಮಾತಾಡಿದ್ರಲ್ಲ, ಅದಕ್ಕೆ ನನಗೆ ಇಷ್ಟು ಚಂದ ಟ್ರೈನಿಂಗ್ ಕೊಡೋದಕ್ಕೆ ಸಾಧ್ಯ ಆಯ್ತು. ನೀವು ಮಾತಾಡ್ಲೇ ಇಲ್ಲದ್ರೆ ನಾನು ಸುಮ್ಮನೆ ಏನೋ ಒಂದು ಕಂಟೆಂಟ್ ಹೇಳ್ಬಿಟ್ಟು ಹೋಗ್ಬಿಡ್ತಾ ಇದ್ದೆ. ಸೊ ಹೌದು ಸರ್. ನಿಮಗೆ ಬೇಕಾಗಿದ್ದೆ ಸಿಕ್ತು ನೋಡಿ. ನೀವು ಮಾತಾಡಿದ್ಕೆ ಇವ್ರಿಗೆಲ್ಲ ಬೇಕಾಗಿದ್ದಕ್ಕೆ ಸಿಕ್ತು. ಸೊ ಇದೊಂದು ಒಳ್ಳೆ ಟಾಪಿಕ್. ಇಷ್ಟು ಸಾಕು ಅಂತ ಇವತ್ತಿಗೆ ನಾನು ಅನ್ಕೊಂತೀನಿ. ಇವತ್ತಿನ ಇದನ್ನ ಮೋಟಿವೇಟ್ ಮಾಡ್ಕೊಳ್ಳಿ. ನಿಮ್ಮನ್ನ ನೀವು ಸೆಲ್ಫ್ ಮೋಟಿವೇಶನ್ ಮಾಡ್ಕೊಳ್ಳಿ. ನೀವು ಬಡವರಾಗಿದ್ದೀರಾ, ಮಧ್ಯಮ ವರ್ಗದಲ್ಲಿದ್ದೀರಾ, ಅದರಲ್ಲಿ ಜೀವನ ಮಾಡಬಾರ್ದು. ನಾನೊಂದು ಉದಾಹರಣೆ ಹೇಳ್ದಲ್ಲ, ನಮ್ದು ನಮ್ಮ ತಾಯಿದು ಚರ್ಚೆ ಸಮಯ, ಹೌದು ಸರ್. ಆ ಕತೆ ಮರೆಯೋದಕ್ಕೆ ಹೋಗಬೇಡಿ. ಅದನ್ನು ನೀವು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಓಕೆ. ಸೊ ಎಲ್ಲೆಲ್ಲಿ ಸಮಯ ಉಳಿಯೋದಕ್ಕಾಗುತ್ತೋ ಅದರಲ್ಲಿ ಸಮಯ ಉಳಿಸಿ. ದುಡ್ಡು ಉಳಿಸೋ ಪ್ರಯತ್ನ ಮಾಡಬೇಡಿ. ದುಡ್ಡನ್ನು ದಯವಿಟ್ಟು ಖರ್ಚು ಮಾಡಿ. ದುಡ್ಡು ಖರ್ಚು ಮಾಡಿದಷ್ಟು ದುಡಿಬೇಕು ಅನ್ನುವಂತಹ ಆಸಕ್ತಿ ನಮ್ಮಲ್ಲಿ ಹುಟ್ಟುತ್ತೆ. ಬಟ್ ಹಾಗಂತಂದೇಳಿ ಖರ್ಚು ಮಾಡು ಅಂತ ಹೇಳಿದಾನೆ ಅಂತಂದೇಳಿ ಎಣ್ಣೆ ಹೊಡಿಯೋದಕ್ಕೆ, ಗುಟ್ಕಾಗೆ, ಫಿಲಿಮ್ ನೋಡೋದಕ್ಕಲ್ಲ. ನಿಮ್ಮ ಡೆವಲಪ್ಮೆಂಟಿಗೆ 2,000 ರೂಪಾಯಿ ಬುಕ್ಸ್ ತಗೊಳ್ಳಿ, 50,000 ರೂಪಾಯಿ ಬುಕ್ಸ್ ತಗೊಳ್ಳಿ ಬೇಕಾದ್ರೆ. ಬಟ್ ಒಳ್ಳೇದಕ್ಕೆ ಯೂಸ್ ಮಾಡ್ಕೊಳ್ಳಿ. ಕ್ಲಿಯರ್? ಸೊ ನಾನು ಮತ್ತೆ ಸಿಗ್ತಾ ಇರ್ತೀನಿ. ಓಕೆ. ನಿಮಗೆ ಸಣ್ಣ ಸಣ್ಣ ಮಾಹಿತಿಗಳು ಕೊಡ್ತಾ ಇರ್ತೀನಿ. ಸೊ ನೀವು ನನಗೆ ಪರ್ಸನಲ್ ಟಚಲ್ಲೂ ಇರ್ರಿ. ವಾಟ್ಸಪ್ ಮಾಡಿ ಈ ನಂಬರ್ಗೆ. ಓಕೆ. ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲೂ MLM ಶರತ್ ಅಂತ ಫಾಲೋ ಮಾಡಿ. ಸೊ ನಿಮ್ಗೆ ಏನೇನು ಬೇಕು ನಾನೆಲ್ಲ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇರ್ತೀನಿ. ಸೊ ನಾನು ಇಲ್ಲಿ ಬಂದಿರೋದು ನಿಮಗೊಂದು ಸಣ್ಣ ಸಣ್ಣ ಮಾಹಿತಿಗಳನ್ನು ಕೊಟ್ಟು ನಿಮಗೆ ಕ್ಲಾರಿಟಿ ಕೊಡೋಕ್ಕೆ. ಸೊ ಈಗ ನಿಮ್ಮ ಕೈಯಲ್ಲಿ ಒಂದು ಬಿಸ್ನೆಸ್ ಅವಕಾಶ ಇದೆ. ಅದನ್ನ ದಯವಿಟ್ಟು ಕಳ್ಕೊಳೋದಕ್ಕೆ ಹೋಗಬೇಡಿ. ಯಾರಾದರೂ ನಿಮಗೆ ಹೀಯಾಳಿಸಿದ್ರೆ, ನೋಡಿ ನಕ್ಕಿದ್ರೆ, ಅವರು ನನ್ನ ಮಾತು ಕೇಳ್ತಾ ಇಲ್ಲ, ಅವ್ರು ನೆಗೆಟಿವ್ ಆಗಿದ್ದಾರೆ, ಅದಕ್ಕೆ ನಾನು ಬಿಡ್ತೀನಿ, ಈ ರೀತಿ ಮಾಡಬೇಡಿ. ನಿಮ್ಮ ಅಪ್ಲೈನ್ ಹೇಳ್ದಂಗೆ ಕೇಳಿ. ನಿಮ್ಮ ಕಂಪನಿಯ ಸಿಸ್ಟಮನ್ನು ಫಾಲೋ ಮಾಡಿ. ನೀವು ಸ್ವಲ್ಪ ನಿಮ್ಮ ಮನಸ್ಸನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ. ಅಂದರೆ ನಿಮಗೆ ಯಾರು ಅಡ್ಡ ಬರೋದಿಲ್ಲ. ಅಲ್ಲಿವರೆಗೂ ಎಲ್ಲರೂ ಅಡ್ಡ ಬರ್ತಾರೆ. ಈ 1 ವರ್ಷ 2 ವರ್ಷ ಆಗಿದ್ಮೇಲೆ ನೀವು ದೊಡ್ಡ ಹೆಮ್ಮರವಾಗಿ ಬೆಳೆದಿರ್ತೀರಾ ಬಿಸ್ನೆಸ್ನಲ್ಲಿ. ನೀವು ಡೆವಲಪ್ ಆಗ್ತೀರಾ. ಈಗ ಸದ್ಯದಲ್ಲಿ ಈ 3 ತಿಂಗಳು 2 ತಿಂಗಳು ಏನಿದೆ ಅಲ್ಲ, ಒಂಥರ ಬಿರುಗಾಳಿ ಅವೆಲ್ಲ ಬರ್ತಾ ಇರ್ತವೆ ನಿಮ್ಮ ಲೈಫಲ್ಲಿ. ಅದಕ್ಕೆ ಕುಗ್ಬೇಡಿ, ಸೋಲ್ಬೇಡಿ, ಹೆದರಬೇಡಿ. ಆ ಥರದ್ದು ಬಂದಾಗ ಶರತ್ ಇರ್ತಾನೆ, ನಿಮ್ಮ ಲೀಡರ್ಸ್ಗಳು ಇರ್ತಾರೆ. ಪುಸ್ತಕಗಳನ್ನು ಜೊತೆಗಿಡ್ಕೊಳ್ಳಿ. ಆ ಪುಸ್ತಕಗಳೇ ನಿಮಗೆ ಹೀರೋ ಮೋಟಿವೇಶನ್ನು. ಸೊ ನಾನು ಕೂಡ ಅಷ್ಟೇ. ನಾನು ಯಾವಾಗಾದರೂ ಶಕ್ತಿ ಕಳ್ಕೊಂಡ್ರೆ, ನಾನು ಯಾವಾಗಾದರೂ ನೆಗೆಟಿವ್ ಆದರೆ, ನಾನು ಯಾವಾಗಾದರೂ ಕುಗ್ಗೋದ್ರೆ, ಸೊ ನಾನು ಪುಸ್ತಕಗಳನ್ನು ಓದ್ತೀನಿ, ಮತ್ತೆ ನಾನು ಕಮ್ಬ್ಯಾಕ್ ಆಗ್ತೀನಿ. ಇವೆಲ್ಲ ಇದೆ ಸ್ನೇಹಿತರೆ. ಓಕೆ. ಸೊ ಈ ಬಡವ್ರ ಲೈಫ್ಲಿಂದ, ಮಿಡಲ್ ಕ್ಲಾಸ್ ಲೈಫ್ಲಿಂದ ಆಚೆ ಬರೋದಕ್ಕೆ ದಯವಿಟ್ಟು ಪ್ರಯತ್ನ ಮಾಡಿ. ಅಲ್ಲೇ ಇರೋದಕ್ಕೆ ಪ್ರಯತ್ನ ಮಾಡಬೇಡಿ. ಓಕೆ. ಸೊ ಥ್ಯಾಂಕ್ ಯು ವೆರಿ ಮಚ್. ನನಗೆ ಹೊರಡೋದಕ್ಕೆ ಅನುಮತಿ ಕೊಡಿ. ಸೊ ನಾನು ಹೆಚ್ಚು ಕಡಿಮೆ 1 ಗಂಟೆ 20 ನಿಮಿಷ ನಿಮ್ಮ ಜೊತೆ ಕಳೆದಿದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಓಕೆ. ಸಿ ಯು.